ಹಿಜಾಬ್ ವಿವಾದ ತಣ್ಣಗಾಯ್ತಾ ಅಥವಾ ಹಿಜಾಬ್ ವಿವಾದಕ್ಕೆ ಮತ್ತೊಂದಷ್ಟು ಪೆಟ್ರೋಲ್ ಸುರಿಯುವಂತ ಕೆಲಸವನ್ನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ? ಅದರಲ್ಲೂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರಾ? ಯಾಕೆ ಅನುಮಾನ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅವರು ಕೊಟ್ಟಂತ ಹೇಳಿಕೆ, ಸೆರಗಿನ ಮಾತು, ಶಿರವಸ್ತ್ರದ ಮಾತು ಕೇಳಿ ಬರ್ತಾ ಇದೆ. ಹಿಜಾಬ್ ಜಾಗದಲ್ಲಿ ಶಿರವಸ್ತ್ರಕ್ಕೂ ಸಮವಸ್ತ್ರಕ್ಕೂ ಹೋಲಿಕೆ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದ ಕೇಸರಿ ಪಡೆ, ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆಯ ವಿರುದ್ಧ ಕೇಸರಿ ಪಡೆ ತಿರುಗಿ ಬೀಳ್ತಾ ಇದೆ. ಸಿದ್ದರಾಮಯ್ಯಗೆ ಕೌಂಟರ್ ಕೊಟ್ಟ ಮಠಾಧೀಶರು. ಹಿಜಾಬ್ ಅಗ್ನಿಕುಂಡಕ್ಕೆ ಮತ್ತೆ ತುಪ್ಪ ಸುರಿದ್ರ ಸಿದ್ದರಾಮಯ್ಯ. ಸೆರಗಿನ ಮಾತು, ಶಿರವಸ್ತ್ರದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಪ್ರಶ್ನಿಸ್ತಾ ಇದ್ದಾರೆ. ಹೀಗೆ ಪ್ರಶ್ನೆ ಮಾಡಿದಂತ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿಯ ನಾಯಕರು ತಿರುಗಿ ಬೀಳ್ತಾ ಇದ್ದಾರೆ. ಸ್ವಾಮೀಜಿಗಳು ತಲೆ ಮೇಲೆ ಹಾಕುವಂತ ಶಿರವಸ್ತ್ರ, ಹಿಂದೂ ಹೆಣ್ಣುಮಕ್ಕಳು ತಲೆ ಮೇಲೆ ಹಾಕೊಳ್ಳುವಂತಹ ಸೆರಗು, ಇದ್ರ ಬಗ್ಗೆ ಬಿಜೆಪಿಯವರು ಪ್ರಶ್ನೆ ಮಾಡ್ತಾರಾ? ಹೀಗಂತೇಳಿ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ಹಿಜಾಬ್ನ ವಿವಾದ ಯಾವ್ಯಾವ ಸ್ವರೂಪ ಪಡಿತಾ ಇತ್ತು ಅಂತ ಹೇಳಿದ್ರೆ, ಹಿಜಾಬ್ ಆಯ್ತು, ಹಿಜಾಬ್ನ ನಂತರದಲ್ಲಿ ಮುಂದುವರಿದ ಭಾಗ ಅನ್ನೋ ಹಾಗೆ ವ್ಯಾಪಾರದಲ್ಲಿ ಧರ್ಮ ಯುದ್ಧ ಶುರುವಾಗಿತ್ತು. ವ್ಯಾಪಾರದಲ್ಲಿ ಧರ್ಮ ಯುದ್ಧ ಶುರುವಾಗಿ ತದನಂತರದಲ್ಲಿ ಈಗ ಮತ್ತೆ ಹಿಜಾಬ್ ವಿವಾದಕ್ಕೆ ಸಿದ್ದರಾಮಯ್ಯನವರು ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದಾರಾ? ನಿಗಿ ನಿಗಿ ಅಗ್ನಿಕುಂಡದಂತಿರುವಂತಹ ಹಿಜಾಬ್ ವಿವಾದಕ್ಕೆ ಮತ್ತೊಂದಷ್ಟು ತುಪ್ಪ ಸುರಿಯೋ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ರ? ಯಾಕೆ ಅನುಮಾನ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಮೈಸೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಹಾಕಿದ್ರೆ ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು ನೋಡ ಬನ್ನಿ. ಮುಸಲ್ಮಾನರು ಹೇಳ್ತಾರೆ, ಮುಸಲ್ಮಾನ್ ಗುರುಗಳು ಕೂಡ ಹೇಳ್ತಾರೆ, ನಾನು ಹಿಂಗ್ ಶಾಲ್ ಹಾಕತ್ತೀನಿ, ಹೆಣ್ಮಕ್ಳು ಯೂನಿಫಾರ್ಮ್ ಮಕ್ಕಳಿಗೆ ತಯಾರಾಗಿದ್ದಾರೆ, ಒಂದು ದುಪ್ಪಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ದುಪ್ಪಟ ಈಗ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರು ಹಾಕೊಳ್ಳಿ, ಹೆಗಲ ಮೇಲಾರು ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶೆರ್ಗ್ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನು ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನು ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ? ಹರ್ಷನ್ ಕೊಲೆ ಆಯ್ತು ಶಿವಮೊಗ್ಗದಲ್ಲಿ, ಅವನಿಗೆ 25 ಲಕ್ಷ ಕೊಟ್ಟರು, ಕೊಡ್ಲಿ. ಅದೇ ದಿನೇಶನ್ ಕೊಲೆ ಆಯ್ತು ಬೆಳ್ತಂಗಡಿನಲ್ಲಿ, ಅವ ST, ಅವನಿಗೆ 25 ಲಕ್ಷ ಕೊಡ್ಲಿಲ್ಲ. ನರಗುಂದಲ್ಲಿ ಸಮೀರ್ ಸುಭಾನ್ ಅಂತ ಕೊಲೆ ಆಯ್ತು, ಒಬ್ಬ ಮುಸ್ಲಿಂ, ಅವನಿಗೆ 25 ಲಕ್ಷ ಕೊಡ್ಲಿಲ್ಲ. ಎರಡೂ ಕಡೆ ಸಂಘ ಪರಿವಾರದವ್ರು ಕೊಲೆ ಮಾಡಿದ್ದಾರೆ. ದಿನೇಶ್ ಕೊಲೆ ಮಾಡಿದವರು ಕೂಡ ಸಂಘ ಪರಿವಾರದವರು, ಬಜರಂಗದವರು. ಸುಭಾನ್ ಕೊಲೆ ಮಾಡಿದವರು ಕೂಡ ಸಂಘ ಪರಿವಾರದವರು. ಅವರು ಸಂಘ ಪರಿವಾರದವ್ರು ಕೊಲೆ ಮಾಡಿದ್ದಾರೆ. ಸತ್ತಿರೋರು ಶೆಡ್ಯೂಲ್ ಕಾಸ್ಟ್ನವರು ಮುಸ್ಲಿಂ ಅಂದ್ಬಿಟ್ಟು ಅವರು ಕೊಡಲಿಲ್ಲ. ಇಲ್ಲಿ ಅರ್ಸ ಸತ್ತಿದ್ದಾನೆ ಅಂತೇಳಿ ಮುಸಲ್ಮಾನರು ಕೊಲೆ ಮಾಡಿದ್ದಾರೆ ಅಂತೇಳಿ 25 ಲಕ್ಷ ಕೊಡ್ತೀವಿ. ಏನು ದುಡ್ಡು ಅಂತಂದ್ರೆ ಇವ್ರ ಮನೆ ದುಡ್ಡ? ಜನರ ಬೆವರಿನ ದುಡ್ಡು. ಈ ದೇಶದ ಜನ ಇದ್ದಾರಲ್ಲ, ಈ ರಾಜ್ಯದ ಜನ ಕೊಡ್ತಕ್ಕಂಥ ತೆರಿಗೆ ದುಡ್ಡು. ಅದು ಜನ ಯಾರು ಕಾಯಕ ಜೀವಿಗಳಿದ್ದಾರೆ ಅವ್ರ ಬೆವರು ಸುರಿಸೋದ್ರಿಂದ ಉತ್ಪನ್ನ ಆಗ್ತಕ್ಕಂಥ ದುಡ್ಡು, ಇವ್ರದ ದುಡ್ಡು. ಸೊ ಹೇಗೆ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ, ಹೇಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ಹೇಗೆ ಅಮಾನವೀಯವಾದಂತ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ, ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ. ಇದು ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ. ಇಲ್ಲಿ ಅವರು ಈ ಏನು ಹಿಂದೆ ಮೊನ್ನೆ ಆದಂತ ಮರ್ಡರ್ ವಿಚಾರವಾಗಿ, ಪರಿಹಾರದ ವಿಚಾರವಾಗಿ ಎಲ್ಲ ಪ್ರಸ್ತಾಪ ಮಾಡಿದ್ರು, ಅದನ್ನೆಲ್ಲ ಪಕ್ಕಕ್ಕೆ ಇಡೋಣ. ಬಟ್ ಈ ಹಿಜಾಬ್ ವಿಚಾರ ಇಷ್ಟೆಲ್ಲ ಗೊಂದಲ ಇರ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ತಣಿಸೋದಕ್ಕೆ ಏನ್ ಪ್ರಯತ್ನ ಮಾಡಬೇಕು ಅದನ್ನ ಹೊರತುಪಡಿಸಿ ಕಂಪ್ಯಾರಿಸನ್ ಮಾಡಿದ್ಯಲ್ಲ, ಇದು ಬಹಳ ಗೊಂದಲಕ್ಕೆ, ಈಗ ಜೊತೆಗೆ ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತಹ ಸಂಗತಿ. ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರಿಯಾಕ್ಟ್ ಮಾಡಿದ್ರು. ಬಹಳ ವ್ಯಂಗ್ಯವಾಗಿ ಕೆಲವು ವಿಚಾರ ಹೇಳ್ತಾರೆ. ಸಿದ್ದರಾಮಯ್ಯನವರ ಹೇಳಿಕೆಗೆ ನಾನೇನು ಮಹತ್ವ ಕೊಡಕ್ ಹೋಗಲ್ಲ, ಅವ್ರು ಕನ್ನಡದ ಪಂಡಿತರು, ಅವರು
ಆದ್ರೆ ಈ ಸ್ವಾಮೀಜಿಗಳನ್ನೆಲ್ಲ ಇದಕ್ಕೆ ಎಳೆತರುವಂತ ಅವಶ್ಯಕತೆ ಇರಲಿಲ್ಲ. ಏನ್ ಬಹಳ ನಾನು ಹೇಳಕ್ ಹೋಗಲ್ಲ, ಅವರು ಕನ್ನಡದ ಪಂಡಿತರು ಅನ್ನುವಂತ ರೀತಿಯಾಗಿ ಬಹಳ ವ್ಯಂಗ್ಯವಾಗಿ ಇಲ್ಲಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ವಿಚಾರವಾಗಿ ರಿಯಾಕ್ಟ್ ಮಾಡ್ತಾರೆ. ನೋಡಿ, ನನಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯನವರ ಮಾತುಗಳಿಗೆ ನಾನು ಮಹತ್ವ ಕೊಡೋದಿಲ್ಲ. ನಿನ್ನೆ ದಿನದ ಸಿದ್ದರಾಮಯ್ಯನವರ ಅವರ ಪಕ್ಷದ ವತಿಯಿಂದ ಒಂದು ನಿಲುವಳಿ ಸೂಚನೆ ಮಂಡನೆ ಮಾಡಿದಂಥದ್ದೇನಿದೆ, ಅವರು ಎಷ್ಟರ ಮಟ್ಟಿಗೆ ಈ ಒಂದು ವಿಷಯದಲ್ಲಿ ಅಲ್ಲಿ ಚರ್ಚೆ ಮಾಡಿದ್ರು ನೀವೇ ಬಹುಶಃ ನೋಡಿರ್ಬೋದು. ಯಾವುದೋ ಹಳೆ ಕಾಲದ ಯಾವುದೋ ಕಾನೂನಿನ ಸುವ್ಯವಸ್ಥೆಗಳು ಈ ವಿಷಯಗಳನ್ನು ಮಾತಾಡ್ಕೊಂಡು ಕೂತಿದ್ದು ಕೊನೆಗೆ ಒಂದು ನಿಮಿಷ ಯಾರೋ ಕಿವಿಲಿ ಹೇಳಿದ್ರು ಅಂತೇಳಿ ಎದ್ದು ನಿಂತ್ಕೊಂಡು ಹಿಜಾಬ್ ಬಗ್ಗೆ ಮಾತನಾಡಿದ್ರು. ಇದೇನು ಅವ್ರು ಆಗ್ತಕ್ಕಂಥ ಶಲ್ಯನ ಅವರೇ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ರು. ಇವತ್ತಿನ ಅವರ ಹೇಳಿಕೆ ಅದು ಯಾಕೆಂದರೆ ಅವರು ಕನ್ನಡ ಪಂಡಿತರಲ್ವೇ, ನೆನ್ನೆ ಹೇಳಿಲ್ವೇ ನನ್ನಷ್ಟು ಪರಿಣಾಮಕಾರಿಯಾಗಿ ಮಾತನಾಡ್ತಕ್ಕಂಥವರು ಈ ರಾಜ್ಯದಲ್ಲಿ ಯಾವುದೇ ನಾಯಕರಿಲ್ಲ ಅಂತಕ್ಕಂಥ ಮಾತಾಡಿದ್ದಾರೆ ಅಲ್ವೇ ನಿನ್ನೆ. ಈಗ ನನಗೆ ನೋಡಿ, ಸ್ವಾಮೀಜಿಯವರು ಹೆಸರು ತರತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಮಾತನಾಡಿದಂತಹ ಮಾತು, ಅದಾದ ಬಳಿಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಗರಂ ಆಗಿ ಮಾತನಾಡಿದ್ರು. ಕನ್ನಡದ ಪಂಡಿತರವರು ಅವರ ಹೇಳಿಕೆಗೆ ನಾನು ಅಷ್ಟೇನು ಮಹತ್ವ ಕೊಡಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಹಿಜಾಬ್ ವಿವಾದ ಇದೆಯಲ್ಲ, ಅದು ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ತು. ಇದೀಗ ಹಿಜಾಬ್ ಪ್ರಶ್ನೆ ಮಾಡಿದ್ದಕ್ಕೆ ಅಥವಾ ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಸ್ವಾಮೀಜಿಗಳ ಶಿರವಸ್ತ್ರ, ಹಿಂದೂ ಹೆಣ್ಣು ಮಕ್ಕಳ ಸೆರಗು ಎಲ್ಲವನ್ನೂ ಕೂಡ ಎಳೆದು ತಂದಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಮಾತನಾಡಿದಂಥ ಮಾತಿದೆಯಲ್ಲ, ಅದು ಏನೇನು ಸೃಷ್ಟಿ ಮಾಡ್ತಾ ಇದೆ. ರಾಜಕೀಯ ನಾಯಕರು, ಅದರಲ್ಲೂ ಬಿಜೆಪಿ ನಾಯಕರು ಹೇಗೆ ಸಿದ್ದರಾಮಯ್ಯನವರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಮಾತಿನ ಯುದ್ಧ, ಏಟಿಗೆ ಏಟು, ಪ್ರತಿಕ್ರಿಯೆಗೆ ಪಂಚ್. ಹಿಜಾಬ್ ಕದನ, ಭಗವದ್ಗೀತೆ ಬಡಿದಾಟ ಆಯಿತು, ಕಾಶ್ಮೀರ್ ಫೈಲ್ಸ್ ಫೈಟು ಆಯಿತು. ಈಗ ಮತ್ತೊಂದು ಕದನಕ್ಕೆ ರಾಜ್ಯ ರಾಜಕಾರಣ ಸಾಕ್ಷಿಯಾಗಿದೆ. ಹಿಜಾಬ್ ವಿಚಾರದಲ್ಲಿ ಸಿದ್ದು ಆಡಿದ ಒಂದೇ ಒಂದು ಮಾತು ದುಪ್ಪಟ್ಟ ದಂಗಲ್ಗೆ ಕಿಚ್ಚು ಹಚ್ಚಿದೆ. ಹಿಜಾಬ್ ವಿವಾದಕ್ಕೆ ಹೊಸ ಕಿಚ್ಚು ಹಚ್ಚಿದ್ರ ಸಿದ್ದರಾಮಯ್ಯ. ಸ್ವಾಮೀಜಿಗಳ ಶಿರವಸ್ತ್ರ ಮತ್ತು ಮಹಿಳೆ ಸೆರಗು ಪ್ರಸ್ತಾಪ ಕೇಸರಿ ಕೆಂಡ. ಎಸ್, ಹಿಜಾಬ್ ವಿಚಾರವಾಗಿ ಸಿದ್ದರಾಮಯ್ಯ ಒಂದಿಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದರಲ್ಲೂ ನಿನ್ನೆ ಕಲಾಪದಲ್ಲಿ ದುಪ್ಪಟ್ಟ ಹೇಗೆ ಹಾಕಿಕೊಳ್ಬೇಕು ಅಂತ ಡೆಮೋ ಕೊಟ್ಟಿದ್ದೂ ಆಯ್ತು. ಇದು ಕೇಸರಿ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗಿದ್ದೂ ಆಯ್ತು. ಈ ಜ್ವಾಲೆ ಇನ್ನೂ ಧಗಧಗ ಅಂತ ಹೊತ್ತಿ ಉರಿಯುತ್ತಿರುವಾಗಲೇ ಸಿದ್ದರಾಮಯ್ಯ ಕೊಟ್ಟಂತಹ ಸ್ಟೇಟ್ಮೆಂಟ್ ಕೇಸರಿ ನಾಯಕರು ಹಾಗೂ ಸ್ವಾಮೀಜಿಗಳನ್ನ ಕೆರಳುವಂತೆ ಮಾಡಿದೆ. ಹಿಜಾಬ್ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಹಿಂದೂ ಹೆಣ್ಣು ಮಕ್ಕಳು ಮತ್ತು ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕೋದಿಲ್ವಾ, ಇವರು ಹಾಕ್ಲಿ ಬಿಡಿ, ಏನ್ರಿ ನಿಮ್ಗೆ ತೊಂದರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದು ವಿರುದ್ಧ ರಾಂಗ್ ಆದ ರಾಜಶೇಖರಾನಂದ ಶ್ರೀಗಳು. ಸಿದ್ದರಾಮಯ್ಯ ಆಡಿದ ಮಾತು ಸ್ವಾಮೀಜಿಗಳಿಗೂ ಅರಗಿಸಿಕೊಳ್ಳೋಕೆ ಆಗಿಲ್ಲ. ಇದಕ್ಕೆ ಗರಂ ಆದ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀ, ಸಿದ್ದರಾಮಯ್ಯಗೆ ಯಾಕೆ ಈ ಧೋರಣೆ, ಮತ ಬ್ಯಾಂಕ್ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ರು. ಅವರು ಓಲೈಕೆ ರಾಜಕಾರಣದಲ್ಲಿ ಬಹಳ ನಿಸ್ಸೀಮರಿದ್ದಾರೆ, ಅವರಿಗೆ ಓಲೈಸಿಕೊಳ್ಳಬೇಕು. ಈಗ ನೋಡಿ, ಅವರ ಸ್ಟ್ಯಾಂಡ್ ಯಾವುದು ಅಂತ ಅವರಿಗೆ ಗೊತ್ತಿಲ್ಲ. ಕಾರ್ಯಾಧ್ಯಕ್ಷರು ಒಂದು ಮಾತಾಡ್ತಾರೆ, ಇವರು ಒಂದು ಮಾತಾಡ್ತಾರೆ, ಇನ್ನೊಬ್ಬರು ಒಂದು ಮಾತಾಡ್ತಾರೆ. ಹಾಗಾಗಿ ಇವರಿಗೆ ಇದು ಓಲೈಸಿಕೊಳ್ಳಬೇಕು. ಹೋದಲ್ಲೆಲ್ಲ ಇವರು ಮಾತಾಡೋದು ಇದನ್ನೇ. ಪ್ರಮೋದ್ ಮುತಾಲಿಕ್ ಅಂತೂ ಸಿದ್ದು ವಿರುದ್ಧ ಕೆಂಡ ಉಗುಳಿದ್ದಾರೆ. ಸಿದ್ದರಾಮಯ್ಯ ಹಿಂದೂ ಸಮಾಜ ಕೆರಳಿಸುವಂತಹ ಹೇಳಿಕೆ ಕೊಟ್ಟಿದ್ದಾರೆ, ಕೂಡಲೇ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಇಡೀ ಹಿಂದೂ ಸಮಾಜವನ್ನು ಕೆರಳಿಸಿದಂತ ಹೇಳಿಕೆಯನ್ನು ನೀವು ಕೊಟ್ಟಿದೆ, ಮಾನ ಮರ್ಯಾದೆ ಇಲ್ಲದಂತ ಒಂದು ಹೇಳಿಕೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ರೀತಿಯ ಹೇಳಿಕೆ ಕೊಟ್ಟು ನಿಮ್ಮ ಗೌರವವನ್ನು ಹಾಳು ಮಾಡ್ಕೋಬೇಡಿ ಸಿದ್ದರಾಮಯ್ಯನವರೇ. ಇಡೀ ಹಿಂದೂ ಸಮಾಜವನ್ನು ಕೆರಳಿಸ್ತಾ ಇದ್ರಿ, ಇಡೀ ಹಿಂದೂ ಸಮಾಜವನ್ನು ಅಪಮಾನ ಮಾಡ್ತಾ ಇದ್ರಿ. ಸೊ ಈ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು, ಕ್ಷಮೆ ಕೇಳಬೇಕು ಅಂತ ಹೇಳ್ತೀನಿ. ಒಟ್ಟಾರೆ ದುಪ್ಪಟ್ಟ ಸಲಹೆ ಕೊಡುವ ಬರದಲ್ಲಿ ಸಿದ್ದರಾಮಯ್ಯ ಹೇಳಿದಂತಹ ಸೆರಗಿನ ಮಾತು ಮತ್ತು ಸ್ವಾಮೀಜಿಗಳ ಶಿರವಸ್ತ್ರದ ಪ್ರಶ್ನೆ ದೊಡ್ಡ ಸಮರಕ್ಕೆ ವೇದಿಕೆ ಕೊಟ್ಟಿದೆ. ಇದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9. ವಿಚಾರ ಅಂತಂದ್ರೆ ಸಿದ್ದರಾಮಯ್ಯನವರು ಕೊಟ್ಟಿರುವ ಈ ಹೇಳಿಕೆ ಇದೆಯಲ್ಲ, ಇದು ಕಾಂಗ್ರೆಸ್ ನಾಯಕರಿಗೂ ಕೂಡ ತಲೆನೋವಾಗಿದೆ. ಬಹಳ ಮಂದಿ ಇದನ್ನೇನು ಡಿಫೆಂಡ್ ಮಾಡ್ಕೊಳಕ್ ಬರ್ತಾ ಇಲ್ಲ.
ಬಟ್ ಯು ಟಿ ಖಾದರ್ ಅವರು ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾರೆ. ಹೇಳಿಕೆಗಳನ್ನ ತಿರುಚಿ ರಾಜಕೀಯವನ್ನ ಮಾಡುವಂಥದ್ದು ಅದು ಬಿಜೆಪಿಯ ಪ್ರವೃತ್ತಿ. ಸಿದ್ದರಾಮಯ್ಯನವರ ಹೇಳಿಕೆಯನ್ನ ತಿರುಚಿಬಿಟ್ಟಿದ್ದಾರೆ ಅನ್ನುವಂತ ರೀತಿಯಾಗಿ ಯು ಟಿ ಖಾದರ್ ಅವರು ಬಹುಶಃ ಆರೋಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡಲ್ಲ, ಬಿಜೆಪಿಯವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾರೆ. ಬಿಜೆಪಿ ನಾಯಕರ ವಿರುದ್ಧವಾಗಿ ಮಾಜಿ ಸಚಿವ ಯು ಟಿ ಖಾದರ್ ಹೀಗೆ ಕಿಡಿಕಾರಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಹೇಳಿಕೆಗಳನ್ನ ಇನ್ಫ್ಯಾಕ್ಟ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿಯವರು ಪ್ರತಿಯೊಂದಲ್ಲೂ ಕೂಡ ತಮ್ಮ ರಾಜಕೀಯವನ್ನೇ ಇವತ್ತು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೇಳಿಕೆಯನ್ನು ಕೂಡ ತಿರುಚಿ ಅದನ್ನೇ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಕೊಟ್ಟಂಥ ಹೇಳಿಕೆಯನ್ನು ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಪ್ರವೃತ್ತಿ ಅದು ಬಿಜೆಪಿಯ ಪ್ರವೃತ್ತಿ. ಸಿದ್ದರಾಮಯ್ಯಜಿಯವರು ಏನು ಮಾತಾಡಿದ್ದಾರೆ, ಹೆಣ್ಣು ಮಕ್ಕಳ ಶಿಕ್ಷಣ ಅತಿ ಮುಖ್ಯ, ಶಿಕ್ಷಣಕ್ಕೆ ತೊಂದರೆ ಆಗದ ರೀತಿಯಲ್ಲಿ ತಗೊಳ್ಳುವಂಥ ಜವಾಬ್ದಾರಿ ಸರ್ಕಾರ ಇವತ್ತು ತಗೊಳ್ಬೇಕು. ಒಂದು ಕಡೆ ಕೋರ್ಟ್ ಆದೇಶ ಇದೆ, ಒಂದು ಕಡೆ ಮಕ್ಕಳ ಶಿಕ್ಷಣ ಇದೆ. ಈ ಮಧ್ಯದಲ್ಲಿ ಸರ್ಕಾರ ಒಂದು ಎಕ್ಸಾಮ್ ಬರೀಲಿಕ್ಕೆ ಬೇಕಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡೋದು ಅವಕಾಶ ಮಾಡಿ ಕೊಡಿ ಅಂತೇಳಿ ಆ ಹೆಣ್ಣು ಮಕ್ಕಳ ಪರವಾಗಿ ಇವತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಆ ಒಂದು ತನ್ನ ಮಾತನ್ನು ಹೇಳಿದ್ದಾರೆ. ಅದನ್ನೇ ತಿರುಚಿಕೊಂಡು ಬಹುಶಃ ಇವತ್ತು ಬಿಜೆಪಿಯವರು ಸಿದ್ದರಾಮಯ್ಯ ಅಪಪ್ರಚಾರ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಮಾತನಾಡಿರುವಂತಹ ಮಾತಿದೆಯಲ್ಲ, ಅದು ಬಿಜೆಪಿಯ ನಾಯಕರು ಅದೆಷ್ಟರ ಮಟ್ಟಿಗೆ ಟೀಕಿಸ್ತಾ ಇದ್ದಾರೋ ಅದೇ ರೀತಿಯಾದಂತಹ ಅಪಸ್ವರ ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆಗೆ ಕಾಂಗ್ರೆಸ್ನ ನಾಯಕರೇ ಯಾಕೆ ಬೇಕಿತ್ತು ಇಂಥದ್ದೊಂದು ಹೇಳಿಕೆ? ವಿಪಕ್ಷ ನಾಯಕನ ಜೊತೆಗೆ ಸಾಥ್ ಕೊಡೋದಕ್ಕೆ ಯಾವ ಲೀಡರ್ ಕೂಡ ಮಾತನಾಡ್ತಾ ಇಲ್ಲ. ಸಿದ್ದರಾಮಯ್ಯ ಹೇಳಿಕೆ ಇದೆಯಲ್ಲ, ಅದು ಅನಗತ್ಯವಾಗಿ ಕೊಟ್ಟಿರುವಂತ ಹೇಳಿಕೆ. ಇದು ಸಿದ್ದರಾಮಯ್ಯ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಇತರೆ ನಾಯಕರು ಅನವಶ್ಯಕ ಹೇಳಿಕೆ ಅಂತೇಳಿ ಕಾಂಗ್ರೆಸ್ನ ನಾಯಕರಲ್ಲೇ ಕೈಪಡೆಯಲ್ಲೇ ಗುಸುಗುಸು ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳ ಉದಾಹರಣೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಇಂಥ ಹಿಜಾಬ್ ವಿವಾದಕ್ಕೆ ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಸಿರುವಂತ ಈ ವಿಚಾರಕ್ಕೆ ಯಾಕೆ ಸ್ವಾಮೀಜಿಗಳನ್ನ ಎಳೆತರಬೇಕಿತ್ತು? ಖಂಡಿತವಾಗಿಯೂ ಸ್ವಾಮೀಜಿಗಳ ವಿಚಾರ, ಸ್ವಾಮೀಜಿಗಳ ಶಿರವಸ್ತ್ರದ ಬಗ್ಗೆನ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಬಾರ್ದಿತ್ತು. ಇದು ಆತುರದ ಜೊತೆಗೆ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಇದು ಸಿದ್ದರಾಮಯ್ಯನವರು ಕೊಡಬಾರ್ದಿತ್ತು ಅಂಥೇಳಿ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯನವರ ಪರ ನಿಲ್ಲದೆ ಅವರಿಂದ ಅಂತರ ಕಾಯ್ದುಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯು ಟಿ ಖಾದರ್ ಅವರು ಬಿಟ್ಟರೆ ಬೇರೆ ಯಾರು ಕೂಡ ಇದನ್ನ ಸಮರ್ಥಿಸಿಕೊಳ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಅನ್ನೋದು ಇನ್ನೊಂದು ಸಂಗತಿ ಅಂದ್ರೆ, ಇದೇ ವಿಚಾರವಾಗಿ ಬಹಳ ಮಂದಿ ಬಳಿ ರಿಯಾಕ್ಷನ್ ಕೇಳದಂತ ಸಂದರ್ಭದಲ್ಲೂ ಕೂಡ ತಲೆ ಚಚ್ಕೊಳ್ತಾ ಇರೋರೆ ಹೆಚ್ಚಿನ ಮಂದಿ. ನಿಜ ಯಾಕೆ ಬೇಕಿತ್ತು ಈ ಹೇಳಿಕೆ ಕೊಡುವಂತ ಅವಶ್ಯಕತೆ ಅದು ಈ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೇನೆ ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಪ್ರೊಟೆಸ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಿಜಾಬ್ ಪರವಾದಂತ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಮಂಗಳೂರಿನಲ್ಲಿ ಇವತ್ತು ಧರಣಿ ನಡೀತಾ ಇದೆ ಹಿಜಾಬ್ ತೀರ್ಪನ್ನ ವಿರೋಧಿಸಿ. ಮಂಗಳೂರಿನ ಕ್ಲಾಕ್ ಟವರ್ ಸರ್ಕಲ್ ಬಳಿ ಪ್ರತಿಭಟನೆ ಆಗ್ತಾ ಇದೆ. ಮಂಗಳೂರು ವಿವಿ ಸಮನ್ವಯ ಸಮಿತಿಯ ಹೆಸರಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಕಾರಣ ಅಂತಾನೆ ಮಂಗಳೂರು ವಿವಿ ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡೋ ಸಂದರ್ಭದಲ್ಲಿ ಮೊನ್ನೆ ಒಂದು ಸೂಚನೆಯನ್ನ ಕೊಟ್ಟಿದೆ, ಹಿಜಾಬ್ ಅನ್ನ ಧರಿಸದೆ ಕ್ಲಾಸ್ ರೂಮ್ ನಲ್ಲಿ ಕೂರ್ಬೇಕು ಅನ್ನುವಂಥದ್ದು. ಇದು ಸ್ಟೂಡೆಂಟ್ಸ್ ನ ಸಿಟ್ಟಿಗೆಪ್ಸಿದೆ. ಸುತ್ತೋಲೆ ಹೊರಡಿಸಿರುವಂತಹ ಮಂಗಳೂರು ವಿಶ್ವವಿದ್ಯಾಲಯದ ವಿರುದ್ಧವಾಗಿ ಈಗ ಸ್ಟೂಡೆಂಟ್ಸ್ ಮತ್ತೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಮಂಗಳೂರು ವಿವಿ ಹೊರಡಿಸಿದಂತ ಸುತ್ತೋಲೆಗೂ ಕೂಡ ಕ್ಯಾರೆ ಅಂತ ಇಲ್ಲ, ನಾವು ಇದನ್ನು ಗಮನಿಸ್ತಾ ಇದ್ದೀವಿ. ಇದು ಬಹುಶಃ ಇಲ್ಲಿ ಅಗೈನ್ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ಯಾಕಂದ್ರೆ ಮಂಗಳೂರಿನಲ್ಲಿ ಮೊನ್ನೆ ಎಲ್ಲ ಏನೇನಾಗಿದೆ ಅನ್ನುವಂಥ ನಿಮ್ಗೆ ಗೊತ್ತಿರುವಂತಹ ಸಂಗತಿನೇ. ಇನ್ಫ್ಯಾಕ್ಟ್ ವ್ಯಾಪಾರವನ್ನ ಕೂಡ ಬ್ಯಾನ್ ಮಾಡುವಷ್ಟರ ಮಟ್ಟಿಗೆ ಮುಂದಕ್ಕೆ ಹೋಗಿದೆ. ಬಟ್ ಈಗ ಈ ಸಮಸ್ಯೆ ಎಲ್ಲ ಹೇಗೋ ಒಂದು ಬಗೆಹರಿಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿರೋ ಸಂದರ್ಭದಲ್ಲಿ ಹೇಳಿಕೆಗಳು ಜೊತೆಗೆ ವಿದ್ಯಾರ್ಥಿಗಳ ಈ ರೀತಿಯ ಅಂತ ಕೆಲ ಪ್ರೊಟೆಸ್ಟ್ ಸಮಸ್ಯೆ ಹುಟ್ಟು ಹಾಕ್ಬೋದು. ಖಂಡಿತ. ಯಾಕೆ ಅಂತ ಹೇಳಿದ್ರೆ ಮಾಲ್ತೇಶ್ ಹೈಕೋರ್ಟ್ ಕೊಟ್ಟಂತ ತೀರ್ಪಿನ ನಂತರದಲ್ಲೂ ಕೂಡ ಬಹುತೇಕರು ಕೇಳ್ತಾ ಇರೋದು, ನಮಗೊಂದು ಅವಕಾಶ ಕೊಡಿ, ನಾವು ಕಾಲೇಜ್ಗೋ ಶಾಲೆಗೋ ಹೋಗ್ಬೇಕು ಅಂತ ಹೇಳಿದ್ರೆ ಹಿಜಾಬ್ ಅನ್ನ ಧರಿಸಿ ಹೋಗ್ತೀವಿ ಅಂತ ಹೇಳಿ. ಆದ್ರೆ ಈಗಾಗಲೇ ಶಿಕ್ಷಣ ಇಲಾಖೆ ಖಡಾಖಂಡಿತವಾಗಿ ಹೇಳಿದೆ, ಹೈಕೋರ್ಟಿನ ಆದೇಶ ಪಾಲಿಸಬೇಕಾದಂತ ಅನಿವಾರ್ಯತೆ ಇದೆ, ಹೀಗಾಗಿ ಹಿಜಾಬ್ ಧರಿಸಿ ಬರಬೇಡಿ ಅಂತೇಳಿ. ನಮ್ಮ ಜೊತೆಗೆ ಈ ವಿಚಾರವಾಗಿ ಮಾತನಾಡೋದಕ್ಕೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೇನೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಜ್ರದೇಹಿ ಮಠದ ಸ್ವಾಮೀಜಿಗಳಾಗಿರುವಂತಹ ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೇನೆ
ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ಮುತಾಲಿಕ್ ಅವರ ಬಳಿನಲ್ಲಿ ಕೇಳ್ತೀನಿ. ಮುತಾಲಿಕ್ ಅವರೇ, ಇಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಅತ್ಯಂತ ದುರದೃಷ್ಟಕರ ಹೇಳಿಕೆ ಎನ್ನುವಂತ ಮಾತನಾಡಿದ್ರಿ. ಅಖಂಡ ಹಿಂದೂಗಳನ್ನ ಕೆಣಕುವಂತ ಅಪಮಾನ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ, ಹಿಜಾಬ್ ವಿವಾದ ಈಗಲೂ ದೊಡ್ಡ ಮಟ್ಟದಲ್ಲಿ ನಿಗಿ ಕೆಂಡದಂತಿದೆ. ಇಂಥ ಹೊತ್ತಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಸೆರಗಿನ ವಿಚಾರದಲ್ಲಿ ಅವ್ರ ತಲೆ ಮೇಲೆ ಹಾಕೊಳ್ತಾರೆ ಎನ್ನುವಂತ ವಿಚಾರ, ಅದರ ಜೊತೆಗೆ ಸ್ವಾಮೀಜಿಗಳು ಶಿರವಸ್ತ್ರ ಹಾಕೊಳ್ತಾರಲ್ಲ, ಅದನ್ನ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾರಾ, ಅದನ್ನ ಹಿಂದೂ ಮುಖಂಡರು ಪ್ರಶ್ನೆ ಮಾಡ್ತಾರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮುತಾಲಿಕ್ ಅವರೇ, ಈಗ ಇದರ ಸಂಬಂಧಪಟ್ಟಾಗಿ ಎರಡು ಭಾಗ ಇದರಲ್ಲಿ. ಒಂದು ಕಾನೂನಾತ್ಮಕವಾಗಿ, ಇನ್ನೊಂದು ಸಾಂಸ್ಕೃತಿಕ ಭಾವನಾತ್ಮಕವಾದಂಥ ಒಂದು ಸಂಪ್ರದಾಯದ ಹಿನ್ನೆಲೆಯಲ್ಲಿ ಒಂದು ಭಾಗ ಇದೆ. ಓಕೆ. ಸೊ ಕಾನೂನಾತ್ಮಕವಾಗಿ ದೃಷ್ಟಿಯಿಂದ ಹೇಳೋದಾದರೆ ಮಾನ್ಯ ಸಿದ್ದರಾಮಯ್ಯನವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಇವತ್ತಿನ ಈ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಅಂತ ನನಗನ್ನಿಸುತ್ತೆ. ಇನ್ನು ಎರಡನೇ ಭಾಗ, ಹಿಜಾಬ್ಗೆ ಮತ್ತು ಸ್ವಾಮೀಜಿಗಳ ಪೇಟಕ್ಕೆ ಬಟ್ಟೆಗೆ ಕಂಪೇರ್ ಮಾಡ್ತಾ ಇರುವಂಥದ್ದು ಅತ್ಯಂತ ದುರದೃಷ್ಟಕರವಾದ್ದು, ಹೇಯವಾದ್ದು, ಅತ್ಯಂತ ಕೀಳಮಟ್ಟದ ಹೇಳಿಕೆ ಅಂತನ್ನುವಂಥದ್ದು ಹೇಳ್ತೀನಿ. ನಿನ್ನೆ ಅವರು ಕೆಲವೊಂದು ಮುಸ್ಲಿಂ ಮುಖಂಡರ ಜೊತೆಗೆ ಅವರು ಮೀಟಿಂಗನ್ನು ಮಾಡಿದ್ದಾರೆ. ಮೋಸ್ಟ್ಲಿ ಅಲ್ಲಿ ಅವರಿಗೆ ಒತ್ತಡ ಬಂದಿದೆ. ಕಾಂಗ್ರೆಸ್ನವ್ರು ಬಿಟ್ಟರೆ ನಮಗೆ ಯಾವ ಬೇರೆಯವರ ಯಾರೂ ಆಧಾರ ಇಲ್ಲ, ಅದಕ್ಕೆ ನೀವೇ ಇದನ್ನೇನಾದರೂ ಪರಿಹಾರ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಅಲ್ಲಿ ಮೀಟಿಂಗ್ನಲ್ಲಿ ಆಗಿದೆ. ಇನ್ನೊಂದಂದರೆ ಸೋಮವಾರ SLC ಫೈನಲ್ ಎಕ್ಸಾಮ್ ಇದೆ. ಸೊ ಇವೆಲ್ಲವೂ ಸೇರಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ದುಡುಕಿನೋ ಅಥವಾ ಪರ್ಪಸ್ಲಿನೋ ಏನೂ ಗೊತ್ತಿಲ್ಲ, ಆ ಹೇಳಿಕೆ ಅಂತೂ ಅತ್ಯಂತ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಅವರು ಆಸ್ ಎ ಅಡ್ವೊಕೇಟ್ ಅವರು ಕಾನೂನು ತಜ್ಞರೇ ಅವರಿಗೆ ಇದು ಮುಸ್ಲಿಂ ಮುಖಂಡರ ಜೊತೆ ಹೇಳಬೇಕಾಗಿತ್ತು. ಓಕೆ, ಮುತಾಲಿಕ್ ಅವರ ಜೊತೆಗೆ ಮಾತನಾಡ್ತೀನಿ, ಅಬ್ದುಲ್ ರಜಾಕ್ ಅವರ ಜೊತೆಗೂ ಕೂಡ ಮಾತನಾಡ್ತೀನಿ. ಯಾಕೆಂದ್ರೆ ಕೊಟ್ಟಂತ ಹೇಳಿಕೆಯ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದರ ಜೊತೆಗೆ ಕಾಂಗ್ರೆಸ್ನಲ್ಲೇ ನಾಯಕರು ಸಿದ್ದರಾಮಯ್ಯನವರ ಜೊತೆಗಾಗ್ಲಿ ಅಥವಾ ಸಾಥ್ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆ ಬೇಕಿತ್ತು ಈ ಹೇಳಿಕೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರವಾಗಿ ನೋಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಇನ್ನೂ ಒಂದು ಸಂಗತಿಯನ್ನ ಹೇಳ್ತಾ ಇದ್ವಿ, ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ಈ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಸಿದ್ಧ ಇಲ್ಲ, ಡಿಫೆಂಡ್ ಕೂಡ ಯಾರು ಮಾಡ್ಕೊಳ್ತಾ ಇಲ್ಲ ಅಂತ. ಬಟ್ ಅಬ್ದುಲ್ ರಜಾಕ್ ಅವರು ಬಹುಶಃ ಈ ಸ್ಟೇಟ್ಮೆಂಟ್ ನ ಪರವಾಗಿದ್ದೀರಾ ಅಂತ ಕಾಣಿಸುತ್ತೆ. ನೋಡಿ, ಪರ ವಿರೋಧ ಏನ್ ಬಂತು ಇದರಲ್ಲಿ? ಅವ್ರು ಏನ್ ತಪ್ಪು ಮಾತಾಡಿದ್ದಾರೆ? ಸ್ವಾಮೀಜಿಗಳು ತಲೆ ಮೇಲೆ ಶಿರವಸ್ತ್ರ ಆಗ್ತಾರೆ ಅಂತ ಹೇಳಿದ್ರೆ ಇದು ಸಂಪ್ರದಾಯ, ನಮ್ಮ ಸಂಸ್ಕೃತಿ, ಇದೇ ನಮ್ಮ ಧರ್ಮ, ಬರೀ ಮುಸಲ್ಮಾನರದಲ್ಲ. ಪಂಡಿತ ರಮಾಬಾಯಿ ಸರಸ್ವತಿ ಯಾರು? ಪಂಡಿತ ಅಂತ ಅವ್ರಿಗೆ ಒಂದು ಟೈಟಲ್ ಕೊಟ್ಟಿದ್ದಾರೆ. ಸರಸ್ವತಿ ಅಂದ್ರೆ ಏನು? ವಿದ್ಯಾದೇವತೆ. ಅವ್ರ ತಲೆ ಮೇಲೆ ಶಿರವಸ್ತ್ರ ಇಲ್ವೇ? ನೀವು ಎದ್ಬಿಟ್ಟು ಗೂಗಲ್ ಮಾಡಿ ನೋಡಿ, ಅವ್ರು ಬರೋ ಚಿತ್ರಗಳೆಲ್ಲ. ನೋಡಿ, ನಾನು ಹೇಳ್ತಿರೋದು ಏನು, ಅದ್ರಲ್ಲಿ ಏನಿದೆ? ಅದ್ರಲ್ಲಿ ಏನ್ ತಪ್ಪಿದೆ? ಇದು ಹಿಜಾಬ್, ಕೋರ್ಟ್ನಿಂದ ಹಾಕ್ಬಾರ್ದು ಅಂತ ಹೇಳಿದೆ. ಇದು ಹಾಕಿರಲ್ಲಿ ಏನ್ ತಪ್ಪಿದೆ? ಒಂದು ದುಪಟ್ಟವನ್ನು ಈ ತರ ತಲೆ ಮೇಲೆ ಕಟ್ಕೊಬೋದಲ್ಲ, ಇಷ್ಟು ಅವಕಾಶ ಮಾಡಿ ಕೊಡ್ಬೋದಲ್ಲ. ನಿಮ್ಗೊಂದು ತೋರಿಸ್ತೀನಿ ನೋಡಿ, ಬಹುಶಃ 70 ವರ್ಷ ಹಳೆದಿದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಚೆಚ್ಚಡಿ ಗ್ರಾಮದ ಹೆಣ್ಣು ಮಕ್ಕಳ ಶಾಲೆಯ ತಂಡ. 70 ವರ್ಷ ಹಳೆದು. ಇದರಲ್ಲಿ ನೋಡಿ, ಎಲ್ಲರೂ ಶಿರವಸ್ತ್ರ ಹಾಕೊಂಡು ಕೂತಾರೆ, ಚಿಕ್ಕ ಪುಟಾಣಿ ಮಕ್ಕಳು. ಇದು ಒಂದು ಸಂಪ್ರದಾಯ ನಡ್ಕೊಂಡ್ ಬಂದಿದೆ. ಸ್ಕೂಲಲ್ಲಿ ಬುಷ್ರಾ ಮತೀನ್ ಅಂತ 16 ಗೋಲ್ಡ್ ಮೆಡಲ್ ಗಳಿಸೋರು. ಈಗಿನ ಕಾಲದ್ದು, ಮೊನ್ನೆ ಅಷ್ಟೇ ಆಗಿರೋದು. 10 ದಿನದ ಹಿಂದೆ ಗವರ್ನರ್ ಇವರಿಗೆ 16 ಗೋಲ್ಡ್ ಮೆಡಲ್ಸ್ ಕೊಟ್ಟವ್ರೆ. ಬುಷ್ರಾ ಮತೀನ್ ಅಂತ ರಾಯಚೂರಿನ ಒಂದು ವಿದ್ಯಾರ್ಥಿನಿ, ಮುಸ್ಲಿಂ ವಿದ್ಯಾರ್ಥಿನಿ. ಹಿಸ್ಟ್ರಿಯಲ್ಲಿ ಮೊಟ್ಟ ಮೊದಲನೇ ಬಾರಿ 16 ಸುವರ್ಣ ಪದಕ ಗಳಿಸೋ ಹೆಣ್ಣು ಮಗು ಇದು. ಹಿಜಾಬ್ ಹಾಕೊಂಡಿಲ್ವಾ? ಅದನ್ನೆಲ್ಲರೂ ಪ್ರಶಂಸಿಸ್ತಾ ಇದ್ದಾರೆ. ಏನ್ ತಪ್ಪಿದೆ? ನಾನ್ ಕೇಳ್ತಿರೋದು ಯೂನಿಫಾರ್ಮ್ ಈ ತರ ಹಾಕ್ತಿದ್ರು. ಕೋರ್ಟ್ ಹೇಳ್ತು ಬೇಡ ಇದು ಹಾಕ್ಬಿಡಿ ಅಂತ. ಆಯ್ತು, ಹಾಕಲ್ಲ. ಆದ್ರೆ ಇದು ಯೂನಿಫಾರ್ಮ್. ಇದೇ ದುಪಟ್ಟಾವನ್ನ ಈ ತರ ಕಟ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ?
ಮುಂಚೆನೂ ಸ್ಟೂಡೆಂಟ್ಸ್ ಇವಾಗ ಕೋರ್ಟ್ ಇದ್ರಲ್ಲಿ ಒದ್ದ ಬರ್ಬೇಕಾ? ಕೋರ್ಟ್ ಅಡ್ಡ ಬರ್ಬೇಕಾ? ಈ ವಿಚಾರ ಇದನ್ನು ಕೋರ್ಟ್ ತಗೊಂಡೋಗ್ಬೇಕಾ? ಇನ್ಫ್ಯಾಕ್ಟ್ ಲಾಯರ್ಸ್ ಪ್ರಸ್ತಾಪ ಮಾಡ್ತಾರೆ. ಇದೇ ಅವ್ರು ಹಾಕೊಳ್ಳೋ ದುಪ್ಪಟ್ಟನ್ನೇ ತಲೆಗೆ ಹಾಕೊಳ್ಳೋಕೆ ಒಂದು ಅವಕಾಶ, ಅದ್ರಲ್ಲಿ ಯಾವ ಅಭ್ಯಂತರನೂ ಇರಬಾರ್ದು. ಅದೇನು ಹಿಜಾಬ್ ಅಲ್ಲ ಅದು. ಕೋರ್ಟ್ ಅದನ್ನ ಮಾನ್ಯ ಮಾಡಿಲ್ಲ. ಅದಂತರೇನು ಇವಾಗ ದುಪ್ಪಟ್ಟ ಯಾವ ತರ ಹಾಕ್ಬೇಕು ಅಂತ ಇಲ್ಲ ಅನ್ನುವಂಥದ್ದು. ನೀವು ಪ್ರಾಸ್ಪೆಕ್ಟಸ್ ಅಲ್ಲಿ ಹೇಳಿದ್ರೆ ದುಪ್ಪಟ್ಟ ಯಾವ ತರ ಹಾಕಬೇಕು ಅಂತ. ಅಬ್ದುಲ್ ರಜಾಕ್ ಈಗ ಎಲ್ಲಿಂದ ಬಂತು? ಯಾಕೆ ಬಂತು? ಇಲ್ಲ, ಇವಾಗ ಸಿಖ್ ಸಮುದಾಯದ ಮಕ್ಕಳು, ಸಿಖ್ ಸಮುದಾಯದ ಮಕ್ಕಳು, ಸಿಖ್ ಸಮುದಾಯದ ಮಕ್ಕಳು ಕಮಾಂಡ್ ಹಾಕೋಬಹುದು. ಇದ್ರಲ್ಲಿ ರಜಾಕ್ ಅವರೇ, ಸಿದ್ದರಾಮಯ್ಯನವರಲ್ಲಿ ನೀವು ಕೇಳಿ, ಅವರಿಗೆ ದಮ್ಮಿದೆಯಾ? ಸ್ವಾಮೀಜಿಗಳ ಬಗ್ಗೆ ಯಾಕೆ ಕೇಳಬೇಕು? ನಿಮ್ಮ ಸ್ವಾಮೀಜಿಗಳಿಗೆ ಪ್ರಶ್ನಿಸಿಲ್ಲ ಅವರು. ಸ್ವಾಮೀಜಿಗಳನ್ನ ಪ್ರಶ್ನಿಸಿಲ್ಲ ಅವರು. ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಸಂಪ್ರದಾಯವನ್ನು ಹೇಳಿದ್ದಾರೆ. ಸ್ವಾಮೀಜಿಗಳನ್ನು ಯಾಕೆ ತರಬೇಕು? ಇದು ಸ್ವಾಮೀಜಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಏನು ಹಕ್ಕಿದೆ? ಏನ್ ಯಾರಿಗೂ ಹಕ್ಕಿರೋದ್ ಬೇಕಾಗಿಲ್ಲ. ನಿಮ್ ಬಗ್ಗೆ ನಾನ್ ಮಾತಾಡ್ಬೋದು, ನಮ್ ಬಗ್ಗೆ ನೀವು ಮಾತಾಡ್ಬೋದು. ಇವಾಗ ನಿಮ್ ಬಗ್ಗೆ ನಾನು ಮಾತಾಡ್ತಿಲ್ವಾ? ನಿಮ್ ಬಗ್ಗೆ ನಾನು ಮಾತಾಡ್ತಿಲ್ವಾ? ಅದಕ್ಕೇನು ಹಕ್ಕು ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕಾ? ಕೇಳಬೇಕು. ಅವರು ನಿಮ್ಮ ಮೌಲ್ವಾಗಳು ಟರ್ಬನ್ ಹಾಕೊಳ್ತಾರಲ್ಲ, ಅದನ್ನ ತೆಗಿಲಿಕ್ಕೆ ಅವರಿಗೆ ತಾಕತ್ತಿದೆಯಾ, ದಮ್ ಇದೆಯಾ ಅಂತ ಸಿದ್ದರಾಮಯ್ಯ ಎಂತ ಮಾತಾಡ್ತಿದ್ದೀರಾ ಸ್ವಾಮಿಗಳೇ ನೀವು? ನೀವು ಕೇಳಿ. ಇಲ್ಲ, ನೀವು ಸ್ವಾಮಿಗಳಾಗ್ಬಿಟ್ಟು ಈ ತರ ಮಾತಾಡ್ತಿದ್ರಲ್ಲ. ಸ್ವಾಮೀಜಿಗಳ ಬಗ್ಗೆ ಸಣ್ಣದಾಗಿ ಯಾಕೆ ಮಾತಾಡಬೇಕು? ಸಣ್ಣದಾಗಿ ಏನಿದೆ ಅದ್ರಲ್ಲಿ? ಹಾಕಲ್ವ ತಲೆ ಮೇಲೆ ಶಿರವಸ್ತ್ರ? ಅದೇನ್ ತಪ್ಪಿದೆ ಅದ್ರಲ್ಲಿ? ಅವ್ರ ಮಾತಲ್ಲಿ ಏನಾದ್ರು ತಪ್ಪಿದ್ಯಾ? ಏನ್ ತಪ್ಪು? ಸುಳ್ಳು ಆರೋಪನ ಅದು? ಅದೇನ್ ಆರೋಪನ? ಅದು ಸುಳ್ಳ? ಯಾಕೆ ಅಂದ್ರೆ ಏನರ್ಥ? ಯಾಕೆ ನೋಡಿ, ಹಿಜಾಬನ್ನ ಎಲ್ಲಿ ಹಾದಿ ಬೀದಿಯಲ್ಲಿ ಹಾಕಬೇಡಿ ಅಂತ ನ್ಯಾಯಾಲಯ ಹೇಳಿದ, ಮನೆಯಲ್ಲಿ ಹಾಕಬೇಡಿ ಅಂತ ಹೇಳಿದ, ಮಾರ್ಕೆಟ್ ಅಲ್ಲಿ ಹಾಕಬೇಡಿ ಅಂತ ಹೇಳಿದ್ದೆಲ್ಲಿ? ಶಾಲೆಯ ಕೊಠಡಿಯ ಒಳಗೆ ಹೇಳಿದ್ದು. ಅದಕ್ಕೆ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ. ಪ್ರತಿಭಟನೆ ಎಲ್ಲ ನೋಡಿ ನಾವು ತಿರಸ್ಕರಿಸಿದೀವಿ, ನಾವು ಖಂಡಿಸಿದೀವಿ. ಕೋರ್ಟಿನ ತೀರ್ಪು ಬಂದ ನಂತರ ಇದೆಲ್ಲ ನಡಿಬಾರ್ದು ಅಂತ ಹೇಳಿದಿವಿ. ಬಟ್ ಕೆಲವೊಂದ್ ಕಡೆ ಆಗ್ತಿದ್ರೆ ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ. ಅಂತದಕ್ಕೆಲ್ಲ ಒಂದು ಪುಷ್ಟಿ ಕೊಟ್ಟಂಗಲ್ವಾ? ಅಥವಾ ನೀವು ಪ್ರತಿಭಟಿಸ್ಬಿಡಿ, ಅಥವಾ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡು ಅವರಿಗೆಲ್ಲ ಒಂದು ಮೆಸೇಜ್ ಕೊಟ್ಟಂಗಲ್ವಾ ಅನ್ನೋಂಥದ್ದು ವಿಚಾರ. ಒಂದು ಸಿಂಪಲ್ ವಿಚಾರ, ಸರ್ಕಾರನೇ ಮುಂದೆ ಬಂದು ಹಿಜಾಬ್ ಹಾಕುವಾಗಿಲ್ಲ, ಆದ್ರೆ ದುಪಟ್ಟ ತಲೆ ಮೇಲೆ ಹಾಕೊಂಡ್ರೆ ಅದೆಲ್ಲೇನ್ ತಪ್ಪಿದೆ? ತಪ್ಪಿಲ್ಲ, ಬರ್ರಮ್ಮ ಬಂದ್ಬಿಟ್ಟು ಬರೀರಿ. ಈ ತರ ಮಕ್ಕಳು ಮುಂದಕ್ಕೆ ಬರ್ಬೇಕಲ್ಲ. ಈ ತರ ಮಕ್ಕಳು ಎಷ್ಟು ಜನ ಇರ್ಬೋದು? ಈ ತರ ಎಷ್ಟು ಜನ ಮಕ್ಕಳು ಇರ್ಬೋದು? ಈ ತರ ಎಷ್ಟು ಜನ ಮಕ್ಕಳು ಇರ್ಬೋದು? ಸಾವಿರಾರು ಮಕ್ಕಳು. ಒಂದ್ಸಲ ಯೋಚನೆ ಮಾಡಿ. ಕೇವಲ ವಸ್ತ್ರ ಅಂತ ತಾವೇ ಹೇಳ್ತಾ ಇದ್ರಿ. ಇದು ನಮ್ಮ ರಾಜ್ಯದ ಹೆಮ್ಮೆ, ಗೌರವ ತರುತ್ತೆ. ಇದು ಈ ತರ ಒಂದು ಮಗು ಇಲ್ಲ, ಸಾವಿರಾರು ಮಕ್ಕಳಿದ್ದಾರೆ. ಅದು ಧರ್ಮದ ಅಂಶ. ಅವರನ್ನ ಯಾಕೆ ನೀವು ಹಿಜಾಬ್ ವಿಚಾರದಲ್ಲಿ ಶಿಕ್ಷಣದಿಂದ ವಂಚಿತರು ಮಾಡ್ತಾ ಇದ್ದೀರಿ? ಹೇಳಿಕೆಯನ್ನ ಗಮನಿಸಿ, ಯಾವ್ದಾದ್ರು ಮಗು ಪರೀಕ್ಷೆ ಬರೆಯೋದನ್ನು ಬಿಟ್ರೆ, ಯಾವ್ದಾದ್ರು ಮಗು ಶಾಲಾ ಕಾಲೇಜಿಗೆ ಹೋಗೋದು ಬಿಟ್ರೆ ಅದರ ಪಾಪ ಸುತ್ತಕೊಳ್ಳುತ್ತೆ. ಇದೇ ಚಾನೆಲ್ ಅಲ್ಲಿ ಕೂತು ಅಂತ ಹೇಳಿಕೆ ಇದೆಯಲ್ಲ, ಅದನ್ನ ಗಮನಿಸ್ಕೊಡಿ. ಇದೇ ಚಾನೆಲ್ ಅಲ್ಲಿ ಕೂತು ಒಂದು ಒಳ್ಳೆ ಮೆಸೇಜ್ ಅನ್ನು ನಾನು ಕೊಟ್ಟಿದ್ದೀನಿ. ಏರ್ಪೋರ್ಟ್ ಅಲ್ಲಿ ಹೋಗುವಾಗ ನಾವು ಸೆಕ್ಯೂರಿಟಿಗೋಸ್ಕರ ಒಂದ್ ನಿಮಿಷ ಹಿಜಾಬ್ ಬುರ್ಕಾ ಎಲ್ಲ ತೆಗ್ದಿಡ್ಬೇಕಾಗುತ್ತೆ. ಆ ತರ ಒಂದು ಸಂದರ್ಭ ಬಂದಲ್ಲಿ ನಮಗೆ ಅವಕಾಶ ಇದೆ. ಎಕ್ಸಾಮ್ ಬರೆಯೋಷ್ಟೊತ್ತು ಹಿಜಾಬ್ ತೆಗೆದ್ಬಿಟ್ಟು ನಮ್ಮ ಹೆಣ್ಣು ಮಕ್ಕಳು ಎಕ್ಸಾಮ್ ಬರಿಬೇಕು ಅಂತ ಹೇಳ್ತೀನಿ ನಾನು. ಎಕ್ಸಾಮ್ ಬರಿಬೇಕು. ಬುಷ್ರಾ ಮತೀನ್ ತರ ಸುವರ್ಣ ಪದಕಗಳನ್ನ ಈ ರಾಜ್ಯಕ್ಕೋಸ್ಕರ ಗಳಿಸಬೇಕು, ರಾಜ್ಯದ ಹೆಮ್ಮೆಗೋಸ್ಕರ ಮಾಡಲೇಬೇಕು, ಎಕ್ಸಾಮ್ ಬರೀಲೇಬೇಕು. ಏನೇ ಆಗ್ಲಿ ಶಿರವಸ್ತ್ರವನ್ನ ತೆಗೆದು ಕೋರ್ಟ್ ಆರ್ಡರ್ ಅನ್ನ ಗೌರವಿಸಬೇಕು. ಕೋರ್ಟ್ ವಿರುದ್ಧ ಯಾವ ಪ್ರತಿಭಟನೆಯೂ ಅಕ್ಸೆಪ್ಟೆಡ್ ಇಲ್ಲ. ಮಾತುಗಳನ್ನು ಹೇಳ್ತಾ ಇರ್ತಾರೆ. ಒಂದು, ಅವರು ಹಿಜಾಬನ್ನು ತೆಗೆದು ಏರ್ಪೋರ್ಟ್ನಲ್ಲಿ ಅಲ್ಲಿ ಚೆಕಿಂಗ್ ಹೋಗ್ಬೇಕಾದ್ರೆ ಅದು ಸರಿ ಅಂತ ಹೇಳ್ತಾರೆ. ಎಕ್ಸಾಮಿಗೂ ಹೋಗ್ಬೇಕಾದ್ರೆ ಅದನ್ನು ನೀವು ತೆಗೆದು ಹೋಗಿ ಅಂತನ್ನುವಂಥದ್ದು ಹೇಳ್ತಾರೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇವತ್ತು ಸಿದ್ದರಾಮಯ್ಯನವರ ವಿಚಾರವನ್ನು ಸಮರ್ಥನೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಇವತ್ತು ಕಂಪೇರ್ ಯಾರಿಗೆ ಮಾಡ್ತಾ ಇದ್ದಾರೆ? ಯಾಕೆ ಅವಶ್ಯಕತೆ ಏನು? ಮಠಾಧಿಪತಿಗಳ ಸಂಬಂಧಪಟ್ಟಾಗೆ ಹಿಜಾಬ್ಗೆ ಸಂಬಂಧ ಏನು? ಕೋರ್ಟ್ ಆರ್ಡರ್ ಏನು ಹೇಳಿದೆ ಅದ್ರ ಬಗ್ಗೆ ಮಾತಾಡಲಿ, ಹಿಜಾಬ್ ಬಗ್ಗೆ ಮಾತಾಡಲಿ. ನಿನ್ನೆ ಮುಸ್ಲಿಂ ಮುಖಂಡರ ಜೊತೆಗೆ ಕೂತ್ಕೊಂಡಂತ ರಾಜ್ಯದ ಎಲ್ಲಾ ಕಡೆ ನೀವು ಹೋಗ್ಬಿಟ್ಟು ಸುತ್ತಾಡಿ ನೋಡಿ. ಮುತಾಲಿಕ್ ಅವರೇ, ರಾಜ್ಯದ ಎಲ್ಲಾ ಕಡೆ ಸುತ್ತಾಡ್ಬಿಟ್ಟು ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪ್ರತಿಮೆ ಅಲ್ಲಿ ಸರ್ಕಲ್ ಅಲ್ಲಿ ಕಾಣಿಸುತ್ತೆ. ಯಾವ್ದಾದ್ರು ಒಂದು ಪ್ರತಿಮೆಯಲ್ಲಿ
ಅವ್ರ ತಲೆ ಮೇಲೆ ಶಿರವಸ್ತ್ರ ಇಲ್ಲದೆ ಇರೋದು ತೋರಿಸಿ ನೀವು. ಇದು ನಿಮ್ಮ ಧರ್ಮದ ಸಂಸ್ಕೃತಿ, ಇದು ನಿಮ್ಮ ಧರ್ಮದಲ್ಲೂ ಇದೆ, ಇದು ಸಂಸ್ಕೃತಿ, ಇದು ಸಂಪ್ರದಾಯ, ಇದೇ ಧರ್ಮ. ಇದು ವಿರುದ್ಧವಾಗಿ ಇವತ್ತು ಚುನಾವಣಾ ಲಾಭಕ್ಕೋಸ್ಕರ ಮಾತಾಡಬೇಡಿ ಇಲ್ಲಿ ಕೂತ್ಕೊಂಡು. ಬಿಜೆಪಿಯನ್ನ ಹೊಗಳಕ್ಕೆ, ಬಿಜೆಪಿಗೆ ವೋಟ್ ಗಳಿಸಕ್ಕೆ ಚುನಾವಣಾ ಲಾಭಕ್ಕೆ ಮಾತಾಡಬೇಡಿ, ಧರ್ಮ ಮಾತಾಡಿ. ಧರ್ಮ ಏನ್ ಹೇಳುತ್ತೆ? ಶಿರವಸ್ತ್ರ ನಿಮ್ ಧರ್ಮದಲ್ಲೂ ಇದೆ, ನಿಮ್ ಧರ್ಮದಲ್ಲೂ ಇದೆ, ನಿಮ್ ಧರ್ಮದಲ್ಲೂ ಇದೆ. ಅಕ್ಸೆಪ್ಟ್ ಮಾಡಿ, ಅಕ್ಸೆಪ್ಟ್ ಮಾಡಿ. ನಿಮ್ ಧರ್ಮದಲ್ಲೂ ಇದೆ, ಅಕ್ಸೆಪ್ಟ್ ಮಾಡಿ. ಪ್ರೆಸಿಡೆಂಟ್ ಪ್ರತಿಭಾ ಪಾಟೀಲ್ ಒಂದ್ಸಲ ಶಿರವಸ್ತ್ರ ತೆಗ್ದಿಲ್ಲ, ನಿಮ್ ಧರ್ಮದಲ್ಲೂ ಇದೆ. ಉಲ್ಲಂಘನೆ ಮಾಡ್ತಿಲ್ಲ ಅವನು, ಯಾವನು ಉಲ್ಲಂಘನೆ ಮಾಡ್ತಿಲ್ಲ. ಕೋರ್ಟ್ ಆರ್ಡರ್ ವಿರೋಧ ಯಾರು ಮಾತಾಡ್ತಿಲ್ಲ. ಪ್ರಮೋದ್ ಮುತಾಲಿಕ್ ಒಂದು ವಿಚಾರ, ಅಬ್ದುಲ್ ರಜಾಕ್ ಅವರೇ, ನೀವ್ ಹೇಳಿದ್ರಲ್ಲ ಈಗ ಶಿರವಸ್ತ್ರ ಅಂದ್ರೆ ನೀವು ಹಿಜಾಬ್ ಅನ್ನ ತೆಗೆದಿಟ್ಟು ಕ್ಲಾಸ್ ರೂಮ್ ಅಲ್ಲಿ ಕೂರಿ ಎಕ್ಸಾಮ್ ಬರೀರಿ, ಎಕ್ಸಾಮ್ ಬರೀರಿ. ಈ ಮಟ್ಟಿಗಾದ್ರೂ ಸಿದ್ದರಾಮಯ್ಯನವರು ಒಂದು ಸಲಹೆ ಕೊಡ್ಬೋದಿತ್ತಲ್ವಾ? ನೀವು ಕೊಟ್ಟಂತ ಸಲಹೆ ರೀತಿಯಾಗಿ ಕೊಡ್ಬೋದಿತ್ತಲ್ವಾ? ಬಟ್ ಅವ್ರ ಹತ್ರ ಸಲಹೆ ಕೊಟ್ಟಿಲ್ಲ. ಅವ್ರು ಕೊಟ್ಟಿರೋದು ಅಗೈನ್ ಒಂದು ರಾಂಗ್ ಕಂಪ್ಯಾರಿಸನ್. ಈ ತರದ ಪ್ರತಿಭಟನೆ ಮಾಡ್ತಾ ನೀವು ರಾಂಗ್ ಕಂಪ್ಯಾರಿಸನ್ ನೀವು ತೆಗೆದುಕೊಳ್ತಾ ಇದ್ದೀರಾ. ಅವ್ರು ಹೇಳಕ್ ಇಷ್ಟಪಟ್ಟಿರೋದು ಅದರ್ಥ ಮಾಡ್ಕೊಳ್ಳಿ. ಎಲ್ಲ ಧರ್ಮದಲ್ಲೂ ಇದೆ ಇದು. ಹೋಗಿ ಅಂತ ಅವ್ರ ಕಡೆ ಇದು ನಮ್ಮ ರಾಜ್ಯದ ದೇಶದ ಸಂಸ್ಕೃತಿ, ಇದು ಸಂಪ್ರದಾಯ, ಇದೇ ಇದು ನಮ್ಮ ನೀವು ಹೇಳಿದಂತ ಹಿಂದೂ ಧರ್ಮದಲ್ಲೂ ಇದೆ, ಹಿಂದೂ ಧರ್ಮದಲ್ಲೂ ಇದೆ. ನೀವು ಮೋಸ್ಟ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿರೋ ಮಾತನ್ನು ಕೇಳಿಸ್ಕೊಂಡಿರಿ. ಒಂದೇ ನಿಮಿಷ. ಅವ್ರೇನು ಹೇಳ್ತಾರೆ, ಶಿರವಸ್ತ್ರ ಹಾಕೊಳ್ತಾರಲ್ಲ ಸ್ವಾಮೀಜಿಗಳು, ಅಥವಾ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು ಸೆರಗ ಹಾಕೊಳ್ತಾರಲ್ಲ, ಅದನ್ನ ಪ್ರಶ್ನೆ ಮಾಡ್ತಾರ ಇವರು ಅಂತ ಕೇಳ್ತಿದಾರೆ ಅವರು. ನೋಡಿ, ಅದನ್ನ ಪ್ರಶ್ನೆ ಮಾಡ್ತಾರ ಅಂತ ನಾನು ಅದ್ರ ಬಗ್ಗೆ ಇರೋದು ವಿವಾದ. ನಾನು ಹೇಳ್ತಿರೋದು ಇದೆಲ್ಲ ನಡೆದಿರೋದು ಒಂದು ರಾಜಕಾರಣ. ಮಧ್ಯರಾತ್ರಿ ಶಾಲುಗಳನ್ನ ಹಂಚಿ ರಾಜಕಾರಣ ನಡೀತು. ಇದು ಸಿಂಪಲ್ ವಿಷಯ. ಇವತ್ತಿಗೂ ಸಿಂಪಲ್ ವಿಷಯ. ನಾನು ಲಾ ಮಿನಿಸ್ಟರ್ ಜೇಸು ಮಾಧುಸ್ವಾಮಿ ಅವ್ರ ಹತ್ರ ಕೇಳ್ಕೊಳ್ತೀನಿ, ನಾನು ಎಜುಕೇಶನ್ ಮಿನಿಸ್ಟರ್ BC ನಾಗೇಶ್ ಅವ್ರ ಹತ್ರ ಕೇಳ್ಕೊಳ್ತೀನಿ, ಇದು ಹಾಕೊಳ್ಳೋದು ಬೇಡ, ಹಿಜಾಬ್ ಬೇಡ, ಹಿಜಾಬ್ ಬೇಡ ಅಂತ ಹೇಳಿದ ಕೋರ್ಟು ಅದಕ್ಕೆ ಆಧಾರ ಗೌರವ ಕೊಡಲೇಬೇಕು. ಆದರೆ ಈ ದುಪಟ್ಟವನ್ನು ತಲೆ ಮೇಲೆ ಹಾಕೊಂಡು ಬಂದರೆ ಅದರಲ್ಲಿ ಏನು ಅಭ್ಯಂತರ? ಯಾರಿಗೇನು ಅಭ್ಯಂತರ? ಅದರಿಂದ ಏನು ತೊಂದರೆ? ಬೇರೆ ಧರ್ಮಕ್ಕೆ ಹಾನಿ ಆಗ್ತಿದ್ಯಾ? ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ಬುಷ್ರಾ ಮತೀನ್ ಥರ ಎಷ್ಟು ಮಕ್ಕಳಿರಬಾರ್ದು? ಅವ್ರು ಎಷ್ಟು, ಇದು ಏನು ನಮ್ಮ ರಾಜ್ಯಕ್ಕೆ ಹೆಮ್ಮೆ ಅಲ್ವಾ, ಗೌರವ ಅಲ್ವಾ? ಈ ಥರದ್ದು ಎಷ್ಟು ಜನ ಮಕ್ಕಳಿರಬಾರ್ದು? ಸಾವಿರಾರು ಮಕ್ಕಳು ಸ್ಕೂಲ್ ಮಾಡಿರುವಂತದ್ದು ಆಕೆ ಬುದ್ಧಿವಂತಿಕೆ, ಆಕೆಗೆ ಇರುವಂತ ವಿದ್ಯೆಯಿಂದ ನಾನು ಅದನ್ನು ಹೇಳ್ತಿಲ್ಲ, ನಾನು ಅದನ್ನು ಹೇಳ್ತಿಲ್ಲ. ನನ್ನ ವಾದ ಏನು ಅಂತ ಹೇಳಿದ್ರೆ, ನನ್ನ ವಾದ ಏನು ಅಂತ ಹೇಳಿದ್ರೆ ಹಿಜಾಬ್ ಹಾಕೊಂಡ ಕಾರಣಕ್ಕೆ ಅವರಿಗೆ ಪದಕ ಕೊಟ್ಟಿರೋದಲ್ಲ, ಹಾಗಲ್ಲ. ಹಿಜಾಬ್ ಹಾಕೊಂಡಿರೋ ಕಾರಣ ನನ್ನ ವಾದ ಏನು ಅಂತ ಹೇಳಿದ್ರೆ, ಇಷ್ಟು ದೂರಕ್ಕೆ ಬಂತಲ್ಲ ಈ ವಿದ್ಯಾರ್ಥಿನಿ, ಇಷ್ಟು ದೂರಕ್ಕೆ ಬಂತಲ್ಲ, ಹಿಜಾಬ್ ಹಾಕೊಂಡೇ ಬಂತು. ಶಿಕ್ಷಣಕ್ಕೆ ಬಂದಿರೋ ಹಿಜಾಬ್ ಹಾಕೊಂಡೇ ಬಂತು ಅಂದ್ರೆ ಅದೇ ವಿಚಾರ ಪ್ರಸ್ತಾಪ ಮಾಡ್ತಿದ್ವಿ. ರಾಜಕಾರಣದ ಸ್ವಾಮೀಜಿಗಳೇ, ಈಗ ಬಹಳ ಮಂದಿ ಈಗ ಇದನ್ನ ಪರವಾಗಿ ಮಾತನಾಡ್ತಾ ಇರೋ ಮುಖ್ಯವಾಗಿ ಇವತ್ತು ನೋಡಿ ಮಂಗಳೂರಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ನಾಳಿದ್ದು ಎಕ್ಸಾಮ್ ಇದೆ, ಬಟ್ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಅಗೇನ್ ಕೋರ್ಟ್ ಆದೇಶವನ್ನೇ ಅವ್ರು ಪ್ರಶ್ನಿಸಿ ಪ್ರತಿಭಟನೆಗಳಿಸ್ತಾ ಇದ್ದಾರೆ. ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ಲಿ, ಅದೇನು ಸಮಸ್ಯೆ ಇಲ್ಲ, ಅವರಿಗೆ ನ್ಯಾಯ ಕೇಳೋದಕ್ಕೆ ಅವಕಾಶ ಇದ್ದೇ ಇದೆ. ಬಟ್ ಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ವಿರೋಧಿಸಿ ಈಗ ಪ್ರತಿಭಟಿಸ್ತಾ ಇರೋದು ಬೀದಿಗಿಳಿದು, ಅದು ತಪ್ಪು. ಬಟ್ ಸಿದ್ದರಾಮಯ್ಯನವರಂತ ನಾಯಕರುಗಳ ಹೇಳಿಕೆಗಳು ಇಂಥ ಪ್ರತಿಭಟನೆಗಳಿಗೆ ಹೇಗೆ ಪ್ರಚೋದಿಸುತ್ತವೆ ಅಂತ ಹೇಳಿ ಒಂದು ಏನು ಅಂತಂದ್ರೆ, ಈಗಾಗಲೇ ಇದು ಬಹಳವಾಗಿ ಸೀಮೆಎಣ್ಣೆ ಸುರಿದು ಅಥವಾ ಪೆಟ್ರೋಲ್ ಸುರಿದ ಹಾಗೆ ಇದು ಬೆಂಕಿ ಹೊತ್ತುತ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಸಮಾಜವನ್ನ ಓಲೈಸಬೇಕು. ಅವರಿಗೆ ಓಲೈಕೆಯ ರಾಜಕಾರಣದಿಂದಲೇ ಇವತ್ತು ಓಟನ್ನ ಗಳಿಸಿರೋದು. ಅವರಿಗೆ ಮುಂದೆ ಮುಖ್ಯಮಂತ್ರಿ ಆಗಬೇಕು. ಬಿಜೆಪಿ ಮಾಡ್ತಿಲ್ವಾ ನಿಮ್ ಸಮಾಜಕ್ಕೆ? ಹಾಗಂತ ಬಿಜೆಪಿ ನಿಮ್ ಸಮಾಜಕ್ಕೆ ಮಾಡ್ತಿಲ್ವಾ? ಅದನ್ನ ಯಾರು ಪ್ರಶ್ನೆ ಮಾಡಬಾರ್ದ? ಇವಾಗ ಕಾಂಗ್ರೆಸ್ ಮುಸಲ್ಮಾನರಿಗೆ, ಬಿಜೆಪಿ ಹಿಂದೂಗಳಿಗೆ ಎಂತ ಮಾತು ಮಾತಾಡ್ತಿದ್ದೀರಾ ಸ್ವಾಮೀಜಿಗಳೇ? ಶ್ರೀಗಳೇ, ಯಾವ ತರ ಮಾತು ಮಾತಾಡ್ತಿದ್ದೀರಾ? ರಾಜಕಾರಣ ನಿಮಗೆ ಹಾಕ್ಬೇಕು, ರಾಜಕಾರಣ ನಿಮಗೆ ಹಾಕ್ಬೇಕು. ಶಿರವಸ್ತ್ರ ಧರ್ಮವೋ ಇಲ್ವೋ ಹೇಳಿ, ನಿಮ್ಮ ಧರ್ಮದಲ್ಲಿ ಇದೆಯೋ ಇಲ್ವೋ ಅಷ್ಟು ಹೇಳಿ. ಶಿರವಸ್ತ್ರ ನಿಮ್ ಧರ್ಮದಲ್ಲಿ ಇದೆಯೋ ಇಲ್ವೋ ಅಷ್ಟು ಹೇಳಿ. ನನ್ನ ಮಾತು ಉತ್ತರ ಕೊಡಿ. ಹಾಗಾಗಿ ಅವರು ಇನ್ನೂ ಇವರನ್ನ ಓಲೈಕೆ ಮಾಡ್ತಾ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ದೊಡ್ಡ ಪ್ರಾಬ್ಲಮ್ ಇದೆ. ಸೋಮವಾರದಿಂದ ಮಕ್ಕಳಿಗೆ ಎಕ್ಸಾಮ್ಸ್ ಇದೆ. ಈ ಎಕ್ಸಾಮ್ಸ್ ಅಲ್ಲಿ ಏನಿದೆ, ಏಡೆಡ್ ಅನ್ಏಡೆಡ್ ಸ್ಕೂಲ್ಸ್ ಇದೆ. ಕೇಳಿ ಏಡೆಡ್ ಅನ್ಏಡೆಡ್ ಸ್ಕೂಲ್ಸ್ ಇದೆ. ಸ್ವಲ್ಪ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ಹಿಜಾಬ್ ಅನ್ನೋದು ಯೂನಿಫಾರ್ಮ್ ಅಲ್ಲೇ ಇದೆ. CDC ಅಲ್ಲಿ ಯೂನಿಫಾರ್ಮ್ ಅಲ್ಲೇ ಹಿಜಾಬ್ ಇದೆ, ಹಾಕೋಬಹುದು ಅಂತ. ಆದ್ರೆ ಇವ್ರ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಲ್ಲ, ಅಲ್ಲಿ ಹಿಜಾಬ್ ಇಲ್ಲ.
ಹೌದು. ಇವಾಗ ನಮ್ಮ ಇದರಲ್ಲಿದೆ, ಎಕ್ಸಾಮಿನೇಷನ್ ಸೆಂಟ್ರಲ್ ಇಲ್ಲ, ತುಂಬಾ ಕನ್ಫ್ಯೂಷನ್ ಇದೆ. ಇರೋದು ಮಾತ್ರ 2 ದಿನ, ಸ್ಯಾಟರ್ಡೆ ಸಂಡೇ. ಅದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಇವತ್ತು ಯಾವುದೇ ಎಕ್ಸಾಮ್ ಸೆಂಟರ್ ಅಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂದ್ರೆ ನೀವು ಶಿರವಸ್ತ್ರವನ್ನ ತೆಗೆದು ನೀವು ಅಲ್ಲಿ ಹೋಗಿ ಎಕ್ಸಾಮ್ ಬರೆದು ಬಿಟ್ಟರೆ. ಹಾಗಾದ್ರೆ ಸಿದ್ದರಾಮಯ್ಯನವ್ರ ಮೇಲೆ ಇಂಥ ಒತ್ತಡ ಏನಿತ್ತು ಈ ತರನಂತ ವಿಚಾರವಾಗಿ? ಯಾಕಂದ್ರೆ ಕಾಂಗ್ರೆಸ್ ನಾಯಕರುಗಳು ಕೂಡ ಇದನ್ನ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಕೂಡ ಒಂದ್ ಹಂತದಲ್ಲಿ ಅಂತರ ಕಾಪಾಡ್ಕೊಂಡಿದ್ರು. ಇವತ್ತು ಇದ್ದಕ್ಕಿದ್ದಂತೆ ಇಂಥ ಹೇಳಿಕೆ ಬರೋದಕ್ಕೆ ಏನ್ ಕಾರಣ ಇದೆ? ಅಂತ ಒತ್ತಡ ಏನಿತ್ತು? ಅದ್ರ ಜೊತೆಗೆ ಅವರು ಈ ಕೆಲ ಪರಿಹಾರದ ವಿಚಾರವಾಗಿನೂ ಕೂಡ ಹೇಳಿದ್ರು. ಈ ಏನು ಕೆಲ RSS ಗೆ ಸಂಬಂಧಪಟ್ಟ ಹಾಗಿನ ವ್ಯಕ್ತಿಯನ್ನ ಮುಸಲ್ಮಾನರು ಏನಾದ್ರು ಕೊಂದ್ರೆ ಅವ್ನಿಗೆ 25 ಲಕ್ಷ ಕೊಡ್ತಾರೆ. ಅದೇ ಅವರು SC ಗೆ ಅಥವಾ ST ಸಮುದಾಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಯನ್ನ ಏನಾದ್ರು ಕೊಂದ್ರೆ ಆತನಿಗೆ ಪರಿಹಾರನೇ ಇಲ್ಲ. ಇದ್ಯಾವ ರೀತಿಯಾದಂತಹ ಇವ್ರ ಪರಿಹಾರದ ನೀತಿ ಅನ್ನುವಂಥದ್ದನ್ನು ಕೆಲವು ವಿಚಾರಗಳನ್ನೆಲ್ಲ ಪ್ರಸ್ತಾಪಿಸಿದ್ರು. ನಮ್ಮ ಜೊತೆಗೆ ಅಬ್ದುಲ್ ರಜಾಕ್ ಅವರು ಕೆಲವು ಸಂಗತಿಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಬಹಳಷ್ಟು ಗೊಂದಲ ಆಗ್ಬೋದಂತ ಚಾನ್ಸಸ್ ಇದೆ ಅನ್ನುವಂಥ ವಿಚಾರ ಅದೇನೇ ಇರಲಿ. ಬಟ್ ಇಲ್ಲಿ ಪ್ರಮೋದ್ ಮುತಾಲಿಕ್ ಅವರೇ, ನಾವು ಒಂದು ವಿಚಾರವನ್ನ ಗಮನಿಸಿದ್ವಿ. ಮೊನ್ನೆ ತನಕನೂ ಕೂಡ ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ ಬಹಳ ಮಾತನಾಡ್ತಾ ಇರಲಿಲ್ಲ. ಎಲ್ರಿಗೂ ಕೂಡ ಸಮಾನವಾದಂತ ಅವಕಾಶ ಸಿಗ್ಲಿ ಅನ್ನುವಂತ ಹೇಳ್ತಾ ಇದ್ರು. ಜೊತೆಗೆ ಒಳ್ಳೆ ರೀತಿ ಶಿಕ್ಷಣ ಸಿಗ್ಲಿ ಅನ್ನುವಂಥದ್ದು ಅಷ್ಟೇ ನಮ್ಮ ಆದ್ಯತೆ ಅನ್ನುವಂಥವ್ನ ಹೇಳ್ತಾ ಇದ್ರು. ಬಟ್ ನಿನ್ನೆ ಅವರು ತಾವು ಹಾಕೊಂಡಿದ್ದಂತಹ ಆ ಶಲ್ಯವನ್ನ ಅವರು ದುಪ್ಪಟ್ಟದ ರೀತಿ ಧರಿಸೋದಕ್ಕೆ ಹೇಗೆ ಅವಕಾಶ ಇದೆ ಅನ್ನುವಂಥದ್ದು, ಅಥವಾ ಹಿಜಾಬ್ ರೀತಿ ಧರಿಸೋದಕ್ಕೆ ಹೇಗೆ ಅವಕಾಶ ಇದೆ ಅಂತ ತೋರಿಸಿದ್ರು. ಓಕೆ, ಅಲ್ಲಿಂದ ತನ್ನ ಸಮಸ್ಯೆ ಆಗಿರಲಿಲ್ಲ. ಬಟ್ ಇವತ್ತು ಅವ್ರು ಕೊಟ್ಟಂತ ಹೇಳಿಕೆ ಅಂದ್ರೆ ಯಾವ ಒತ್ತಡ ಅಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ನೀವು ಹೇಳ್ತಾ ಇರೋ ಪ್ರಕಾರವಾಗಿ. ಅದರಲ್ಲೂ ಯಾಕಂತಾರೆ ಇಲ್ಲಿ ಸಿದ್ದರಾಮಯ್ಯನವ್ರು ಹೌದು, ಅವ್ರ ವೈಯಕ್ತಿಕವಾದಂತ ಅವ್ರ ಅಭಿಪ್ರಾಯ ಇರಬಹುದು. ಬಟ್ ಈಗ ಮಕ್ಕಳನ್ನ ಕನ್ವಿನ್ಸ್ ಮಾಡಿ ಕ್ಲಾಸ್ ರೂಮಿಗೆ ಕಳಿಸಬೇಕಾದಂತ ಅವಶ್ಯಕತೆ ಇದೆ. ಅಂತ ಟೈಮಲ್ಲಿ ಕೊಡುವಂತ ಈ ತರದ ಹೇಳಿಕೆಗಳು ಪರಿಣಾಮ ಬೀರುತ್ತವೆ. ಆ ಕಾರಣಕ್ಕೆ ಕೇಳ್ತಾ ಇರೋದು. ಈಗ ಅವರು ಯಾವುದೇ ಒತ್ತಡ ಅಂತ ಅನ್ನೋಕ್ಕಿಂತ CM ಇಬ್ರಾಹಿಂ ಅನ್ನೋರು ಇವರನ್ನು ಕೈ ಬಿಟ್ರು ಈಗ. ಸೊ CM ಇಬ್ರಾಹಿಂ ಅನ್ನುವಂಥ ಒಬ್ಬ ಮುಸ್ಲಿಂ ಮುಖಂಡ ಬಹಳ ದೊಡ್ಡ ಶಕ್ತಿ ಹೋದ ನಂತರ ಮುಸ್ಲಿಂ ಓಟಿನ ಮೇಲೆ ಎಲ್ಲ ದೊಡ್ಡ ಪರಿಣಾಮ ಆಗುತ್ತೋ ಅಂತನ್ನುವಂಥದ್ದು ಕೂಡ ಹೆದರಿಕೆ ಇರಬಹುದು. ಇನ್ನು ನಿನ್ನೆ ಮುಸ್ಲಿಂ ಮುಖಂಡರನ್ನ ಸೇರಿಸಿ ಅಲ್ಲಿ ಈ ಕಾನೂನಿನ ಸಂಬಂಧಪಟ್ಟಾಗೆ ನ್ಯಾಯಾಲಯದ ಸಂಬಂಧಪಟ್ಟಾಗೆ ಅವ್ರಿಗೆ ಹೇಳಿದ್ರೆ ಅವ್ರು ಒಪ್ಕೊಳ್ತಿದ್ರು ಅದನ್ನು ಬಿಟ್ಟು ಈ ದುಪ್ಪಟ್ಟ ಹೀಗೆ ಹಾಕೊಳ್ತಾರೆ ಹಾಗೆ ಹಾಕೊಳ್ತಾರೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಹೇಳಿಕೆ ಅದೊಂದು ಹಾಸ್ಯಾಸ್ಪದ. ಏನು ಸಿಲ್ಲಿ ಅದು. ಈಗ ಕೋರ್ಟ್ ಆರ್ಡರ್ ಆದ ಮೇಲೆ ಇನ್ನೇನಿದೆ ಇದರಲ್ಲಿ? ಇನ್ನು ಹಾಗೆ ಹಾಕೋಬಹುದು ಹೀಗೆ ಹಾಕೋಬಹುದು, ಸ್ವಾಮೀಜಿಯವರ ಪೇಟ ಹಾಕೊಳ್ಳೋದಿಲ್ಲ, ಇದಕ್ಕೆ ಸಂಬಂಧ ಏನ್ರಿ? ಹಿಂದೂ ಹೆಣ್ಣು ಮಕ್ಕಳು ತಲೆ ಮೇಲೆ ಸೆರಗ್ ಹಾಕೊಳ್ತಾರೆ. ಏನು ಶಾಲೆಗೆ ಹೋಗ್ತಾ ಇದಾರ ಅವರು? ಅಥವಾ ಮಠಾಧಿಪತಿಗಳು ಶಾಲೆಗೆ ಹೋಗ್ತಾ ಇದಾರಾ? ಯೂನಿಫಾರ್ಮ್ ರೇ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಏನ್ ಸಂಬಂಧ ಏನು? ಅಲ್ಲ, ನಾವು ಅದೇ ಹೇಳಿದ್ದು. ಅವರಿಗೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋ ಕಷ್ಟ. ಅಬ್ದುಲ್ ರಜಾಕ್ ಅವರೇ, ನಮ್ ಜೊತೆಗೆ ಐವನ್ ಡಿಸೋಜಾ ಅವರು ಈಗ ಜಾಯ್ನ್ ಆಗಿದ್ದಾರೆ. ಐವನ್ ಡಿಸೋಜಾ ಅವರೇ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಇವತ್ತಿನ ಸ್ಟೇಟ್ಮೆಂಟ್ ಸಹಜವಾಗಿ ನೀವು ಕೂಡ ಗಮನಿಸಿರ್ತೀರಾ. ಏನ್ ಹೇಳ್ತೀರಾ ಈ ಸ್ಟೇಟ್ಮೆಂಟ್ ಬಗ್ಗೆ? ಅವರು ಆ ಹೇಳಿಕೆ ನೀವು ಸಮರ್ಥಿಸ್ಕೊಳ್ತೀರಾ? ಅವರು ಹೇಳಿಕೆ ಕೊಟ್ಟಿರುವಂಥ ವಿಚಾರ ಏನು ಅಂತ ನಾವು ಮೊದಲು ನೋಡಿಕೊಳ್ಬೇಕು. ಅದರ ಬ್ಯಾಕ್ಗ್ರೌಂಡ್ ಏನು ಅಂತ. ಅವರು ಹೇಳಿದ್ದು ಹಿಜಾಬ್ ಅಂತ ಹೇಳುವಂಥದ್ದು ಈಗ ಹೈಕೋರ್ಟ್ನ ತೀರ್ಮಾನ ಬಂದ ಮೇಲೆ ಶಾಲೆಗಳಲ್ಲಿ ಕ್ಲಾಸ್ಗಳ ತರಗತಿಗಳಲ್ಲಿ ಹಾಕಬೇಕು ಆಗಬಾರ್ದು ಎಂಬುದರ ಬಗ್ಗೆ ಒಂದು ರೀತಿಯ ಸ್ಪಷ್ಟನೆ ಬಂದಿದೆ. ತರಗತಿಗಳಲ್ಲಿ ಅದನ್ನು ಹಾಕುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಯೂನಿಫಾರ್ಮ್ ಅಂದರೆ ಎಲ್ಲರೂ ಒಂದೇ ಲೆಕ್ಕ ಇರಬೇಕು ಅಂತ ಹೇಳುವಂಥದ್ದು ಹೈಕೋರ್ಟ್ ಡಿಸಿಷನ್ ಇದೆ. ಅದರ ಬಗ್ಗೆ ತಕರಾರಿಲ್ಲ. ಅವರು ಹೇಳಿರ್ತಕ್ಕಂಥದ್ದು ಹಿಜಾಬ್ ಅಂತ ಹೇಳುವಂಥದ್ರ ಬಗ್ಗೆ ದೊಡ್ಡ ಅದನ್ನು ಏನು ವಿಶ್ಲೇಷಣೆ ಮಾಡಿ ಅದೊಂದು ಕೆಟ್ಟದು ಅಥವಾ ಅನಿಷ್ಟ ಪದ್ಧತಿ ಅಥವಾ ಅದು ಅಂಥದ್ದು ಹಾಕುವುದೇ ಇಲ್ಲ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಇಂಥದ್ದು ಆಗ್ತಾ ಇರ್ತಾರೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ ಹೊರತು ಅದು ದೊಡ್ಡ ವಿಚಾರ ಮಾಡಿ ಅದರ ಬಗ್ಗೆ ಏನು ಬೇರೆ ಬೇರೆ ರೀತಿಯ ವಿಶ್ಲೇಷಣೆ ಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಏನು ನನಗೆ ಅನಿಸೋದಿಲ್ಲ ಅಂತ ವಿಚಾರವಾಗಿ ಅಥವಾ ಈ ಕೆಲ ಮಹಿಳೆಯರ ವಿಚಾರವಾಗಿ ಅಂದ್ರೆ ಹಿಂದೂ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅವರು ಕಂಪೇರ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಅವ್ರು ಯಾರು ಕ್ಲಾಸ್ ರೂಮ್ ಅಲ್ಲಿ ಕೂತು ಎಕ್ಸಾಮ್ ಬರೆಯೋರಲ್ಲ. ಐವನ್ ಡಿಸೋಜಾ ಅವರೇ, ಇಲ್ಲಿ ವಿಚಾರ ಇರುವಂತದ್ದು ಮಕ್ಕಳು ವಿಚಾರವಾಗಿ. ಪಬ್ಲಿಕ್ ಅಲ್ಲಿ ಇಲ್ಲಿ ಹಿಜಾಬ್ ಹಾಕುವಂತದಕ್ಕೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ. ಹೆಂಗ ರಾಂಗ್ ಕಂಪಾರಿಸನ್ ಮಾಡೋದು? ನೀವು ಹೆಂಗೆ ದೊಡ್ಡ ವಿಚಾರ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಾ? ಮಕ್ಕಳ ವಿಚಾರವಾಗಿ ಅವರು ಹೇಳಿರ್ತಕ್ಕಂಥದ್ದು ಈಗ ಅವ್ರು ಹೇಳಿದ ಹಿಜಾಬ್ ಅಂತ ಹೇಳುವಂಥ ವಿಚಾರವನ್ನು ಏನು ದೊಡ್ಡ ಏನು ಅದು ಸಮಾಜದಲ್ಲಿ ಒಂದು ಅನಿಷ್ಟ ಪದ್ಧತಿ ಅಂತ ರೀತಿಯಲ್ಲಿ ಅರ್ಥೈಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅದು ಎಲ್ಲರೂ ಧರಿಸ್ತಾರೆ, ಎಲ್ಲ ಸಮುದಾಯದಲ್ಲಿಯೂ ಧರಿಸುವಂಥ ಪದ್ಧತಿ ಇದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಹೊರತು ಅವರು
ಹಿಜಾಬಿನ ಬಗ್ಗೆ ದೊಡ್ಡ ಅದನ್ನು ಮತ್ತೆ ಬೆಳೆಸುವಂಥದ್ದು ಅವಶ್ಯಕತೆ ಇಲ್ಲ. ಈಗ ಹೈಕೋರ್ಟ್ ಡಿಸಿಷನ್ ಏನು ಬಂದಿದೆ ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ದಟ್ ಇಸ್ ಹಾಗಾಗಿ ಅದರ ಬಗ್ಗೆ ಅವರದ್ದು ತಕರಾರಿಲ್ಲ, ನಾವು ಯಾರ್ದು ತಕರಾರಿಲ್ಲ. ಕಾಂಗ್ರೆಸ್ ಈಸ್ ವೆರಿ ಮಚ್ ಇಲ್ಲ ಐವನ್ ಡಿಸೋಜ ಅವರೇ, ಏನ್ ಗೊತ್ತಾ, ಬಹುಶಃ ನೀವೀಗ ಒಂದು ಸಿದ್ದರಾಮಯ್ಯನವರ ಕ್ಲೋಸ್ ಏಡ್ ಅಲ್ಲಿ ಇದ್ದಂತವ್ರು ನೀವು ಇದನ್ನ ಡಿಫೆಂಡ್ ಮಾಡ್ಕೊಳ್ಬಹುದು, ಬಟ್ ಪಕ್ಷ ಇದನ್ನ ಹೆಂಗ್ ನೋಡ್ತಾ ಇದೆ ಐವನ್ ಡಿಸೋಜ ಅವರೇ, ಇದನ್ನ ನೀವು ತುಂಬಾ ಫ್ರಾಂಕ್ ಆಗಿ ಹೇಳೋದಾದ್ರೆ? ಯಾಕಂದ್ರೆ ನಾವು ಬಹಳ ಮಂದಿನ ಇದೇ ವಿಚಾರವಾಗಿ ಕಾಂಟ್ಯಾಕ್ಟ್ ಮಾಡಿ ರಿಯಾಕ್ಷನ್ ಕೇಳಿದಂತ ಸಂದರ್ಭದಲ್ಲಿ ಎಲ್ಲರೂ ತಲೆ ಕೆಡಿಸ್ಕೊಳ್ತಾ ಇದ್ದಂತವರೇ ಜಾಸ್ತಿ. ಯಾಕೆ ಬೇಕಿತ್ತು ಸಿದ್ದರಾಮಯ್ಯನವರಿಗೆ ಈ ಸ್ಟೇಟ್ಮೆಂಟ್ ಅನ್ನುವಂತ ವಿಚಾರವಾಗಿ? ಕಾಂಗ್ರೆಸ್ಗೆ ಇದೊಂದು ಡ್ಯಾಮೇಜ್ ಅಲ್ವಾ? ಬಹುಶಃ ಇದನ್ನ ಹೇಳಿಕೆ ತಿರ್ಚೋದು ಮತ್ತೊಂದು ಇದನ್ನೇನು ಇಲ್ಲಿ ಹೇಳೋದಂತ ಅವಶ್ಯಕತೆ ಇಲ್ಲ. ಅವ್ರ ಹೇಳಿಕೆ ಬಹಳ ಸ್ಪಷ್ಟವಾಗಿದೆ. ಅವರ ಹೇಳಿಕೆಯನ್ನು ನಾವು ಯಾವ ರೀತಿಯಲ್ಲಿ ತೆಗೆದುಕೊಳ್ತೇವೆ ಅಂತ ಹೇಳುವಂಥದ್ದೇ ಮುಖ್ಯ. ಬಿಜೆಪಿ ಅವರಿಗೆ ಮತ್ತು ಅವರ ಸಹ ಸಂಘಟನೆಗಳವರಿಗೆ ಅವರಿಗೆ ಬೇಕು, ಅವರನ್ನ ಕಂಡೆಮ್ ಮಾಡಬೇಕು ಅಥವಾ ಹೇಳಿಕೆಯನ್ನು ವಿರೋಧ ಮಾಡಬೇಕು, ಅವರು ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಅವರು ಹೇಳಬೇಕು. ಅದು ಅವರ ಕೆಲಸ ಅವರು ಮಾಡಿದ್ದಾರೆ. ನಾನು ಹೇಳಿಕೆ ಬಯಸ್ತೇನೆ, ಸಿದ್ದರಾಮಯ್ಯನವರು ನಿಜವಾದ ಅರ್ಥ ಏನು ಇತ್ತು ಅಂದ್ರೆ, ಹಿಜಾಬ್ ಅಂತ ಹೇಳುವಂತಹದ್ದು ಹಿಂದಿನಿಂದ ಕೂಡ ಯಾರಾದ್ರೂ ಹಾಕಿಕೊಂಡು ಬಂದಿರತಕ್ಕಂಥದ್ದು, ಅದು ಈಗಲೂ ಆಗ್ತಾರೆ. ಆದ್ರೆ ಕ್ಲಾಸ್ ರೂಮಿನ ಒಳಗಡೆ ಹಾಕಬೇಕು ಬೇಡವೋ ಅಂತ ಹೇಳುವಂತ ಪಾಯಿಂಟ್ ಆಫ್ ಏನು ಲಾ ಏನಿತ್ತು ಅದರ ಬಗ್ಗೆ ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬಗ್ತೇವೆ. ಅದು ತೀರ್ಮಾನವನ್ನ ಎಲ್ಲರೂ ಒಪ್ಪುವಂತದ್ದು ಒಪ್ಪಿಕೊಳ್ತೇವೆ. ಅವರು ಅದು ಸಮುದಾಯದ ಮೇಲೆ ಪ್ರಶ್ನೆ ಮಾಡ್ದಂಗೆ ಆಗ್ಬಿಡ್ತು ಅನ್ನುವಂಥದ್ದು ಕೆಲವರು ವಾದ ಇದೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅಂತ ಹೇಳಿ? No, it is 100% wrong. He never said. He's in the floor of the house. ನಮ್ಮ ರಾಜ್ಯದ ವಿಧಾನ ಸಭೆಯಲ್ಲಿ ಅವರು ಹೇಳಿದ್ದಾರೆ, ಕೋರ್ಟ್ ತೀರ್ಮಾನ ಏನಿದೆ ಅದನ್ನು ಒಪ್ಪಿಕೊಳ್ಬೇಕು. ಅಂಡ್ ದಟ್ ಇಸ್ ದ ಡಿಸಿಷನ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ಕಂಪೇರ್ ಮಾಡಬಾರದು ಅಂತನ್ನುವಂತದ್ದೇ ನಮ್ಮ ಅನಿಸಿಕೆ. ಸ್ವಾಮೀಜಿಗಳ ಒಂದು ಪ್ರಶ್ನೆ ಕೇಳಿದಾಗ ನೋಡ್ರಿ ಅದನ್ನು ಹಾಕಬಾರ್ದು ಅಂತ ಹೇಳುವ ತೀರ್ಮಾನ ಆಗಿದೆ. ಇದು ಏನು ದೊಡ್ಡ ವಿಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಸಮುದಾಯದವರು ಈ ರೀತಿಯ ವಸ್ತ್ರವನ್ನ ಬಳಕೆ ಮಾಡತಕ್ಕಂಥದ್ದು ಇದೆ ಅಂತ ಹೇಳಿದ್ದಾರೆ ಹೊರತು ಮುಸಲ್ಮಾನರು ಹಜ್ಜಿಗೆ ಹೋಗ್ತಾರೆ, ವೈಟ್ ಬಟ್ಟೆ ಧರಿಸ್ಕೊಳ್ತಾರೆ. ಸ್ವಾಮಿ ಅಯ್ಯಪ್ಪನ್ಗೆ ಡಿವೋಟೀಸ್ ಅವರು ಬ್ಲಾಕ್ ಬಟ್ಟೆ ಧರಿಸ್ಕೊಳ್ತಾರೆ. ನೋಡಿ, ಧರ್ಮಗಳ ಕಂಪ್ಯಾರಿಸನ್ ಅಲ್ಲ ಅದು, ಯೂನಿಟಿ ಅದು. ಏನಾದ್ರೂ ಹಿಜಾಬ್ ಅನ್ನ ನಿಷೇಧಿಸಿದ್ರೆ ಎಕ್ಸಾಂಪಲ್ ಕೊಡ್ಬೋದಿತ್ತು. ನಮ್ಮ ಧರ್ಮದಲ್ಲೂ ಇದೆ ಅಂತ, ನಮ್ಮ ಧರ್ಮದಲ್ಲೂ ಇದೆ. ಬಟ್ ಇಲ್ಲಿ ಪ್ರಮೋದ್ ಮುತಾಲಿಕರ್ ಇನ್ನೊಂದು ವಿಚಾರ, ನಾನು ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತನಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಬಾರೋಣ. ಪ್ರಮುಖ ಸಂಗತಿ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಇನ್ನೊಂದು ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡಿದ್ರು. ಶಿವಮೊಗ್ಗದಲ್ಲಿ ಹರ್ಷ ಅನ್ನುವಂತ ಯುವಕ ಆತ ಮರ್ಡರ್ ಆದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ 25 ಲಕ್ಷ ಪರಿಹಾರ ಘೋಷಣೆ ಮಾಡುತ್ತೆ. ಸಮೀರ್ ಕೊಡಲ್ಲ, 16 ಮಂದಿ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನ ಅವರಿಗೆ ಪರಿಹಾರದ ರೂಪದಲ್ಲಿ ಕೊಡ್ತಾರೆ. ಅದೇ ಏನು ದಕ್ಷಿಣ ಕನ್ನಡದಲ್ಲಿ ಅಥವಾ ಉಡುಪಿಯ ಭಾಗದಲ್ಲಿ ಮರ್ಡರ್ ಆದಂತ ದಿನೇಶ್ ವಿಚಾರವಾಗಿ ಮರ್ಡರ್ ಆಗಿದ್ದಂಥದ್ದು ಅದು ಗೊತ್ತಿರುವಂತ ಸಂಗತಿನೇ. ದೊಡ್ಡ ಗಲಾಟೆ ಆಯ್ತು. ಯಾರು ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅಥವಾ ಇತರ ಇಂಡಿವಿಜುವಲ್ ಆಗಿ ಪರಿಹಾರ ಕೊಡುವಂತದಕ್ಕೆ ಮುಂದಾಗಿಲ್ಲ. ಮತ್ತೋರ್ವ ಸಮೀರ್ ಅನ್ನುವಂತ ಯುವಕರ ಮರ್ಡರ್ ಆದಂತ ಸಂದರ್ಭದಲ್ಲಿ ಪರಿಹಾರ ಯಾಕೆ ಈ ತಾರತಮ್ಯ ಸರ್ಕಾರದ್ದು ಅನ್ನುವಂಥದ್ದು ಪ್ರಶ್ನೆ ಮಾಡಿದ್ರು. ನಾವಿಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದಂತ ಮತ್ತೊಂದು ಸಂಗತಿ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಪ್ರಮೋದ್ ಮುತಾಲಿಕರೇ, ನಾನಾಗಿ ಹೇಳಿದೆ ನಿಮ್ಗೆ, ಹರ್ಷ ವಿಚಾರವಾಗಿ ಸರ್ಕಾರ ತೋರುವಂತ ಕಾಳಜಿ, ಅದೇ ಬೆಳ್ತಂಗಡಿಯಲ್ಲಿ ಮರ್ಡರ್ ಆದಂತ ಇದೇ ಹಿಂದೂ ಸಮುದಾಯಕ್ಕೆ ಸೇರಿದಂತ SC ಪಂಗಡಕ್ಕೆ ಸೇರಿದಂತ ದಿನೇಶ್ ವಿಚಾರವಾಗಿ ಯಾಕಿಲ್ಲ ಸರ್ಕಾರ ಕಾಳಜಿ? ಇದನ್ನ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು. ಇಲ್ಲ, ನಾನು ಈಗ ಅವರು ಸಿದ್ದರಾಮಯ್ಯನವರ ವಿಷಯ ಹೇಳಿದ್ದು ಭಾಗಶಃ ಒಪ್ಕೊಳ್ತೀನಿ. ಈಗ ರಾಜಕೀಯದ ಅಂದ್ರೆ ಕಾಂಗ್ರೆಸ್ ಇದ್ದಾಗ ಹಿಂದೂಗಳ ಕೊಲೆ ಆದಂತ ಸಮಯದಲ್ಲಿ ಹೌದು ಅವರು ತಾರತಮ್ಯ ಮಾಡ್ತಾರೆ. ಇನ್ನು ಇವರು ಇದ್ದಂಥ ಸಮಯದ ಬಿಜೆಪಿ ಇದ್ದಂಥ ಸಮಯದಲ್ಲಿ ಇವರು ತಾರತಮ್ಯ ಮಾಡ್ತಾರೆ. ಇದಕ್ಕೊಂದು ಸರ್ಕಾರ ಒಂದು ನೀತಿಯನ್ನ, ಒಂದು ನಿಯಮವನ್ನ, ಒಂದು ಸರಿಯಾದಂಥ ಒಂದು ಚೌಕಟ್ಟನ್ನು ಹಾಕಬೇಕು. ಸೊ ಯಾವುದೇ ಸಂದರ್ಭದಲ್ಲೂ ಈ ರೀತಿ ಆಯ್ತಂದ್ರೆ ಸರ್ಕಾರದಿಂದ ಇಷ್ಟು ಹಣವನ್ನು ಪರಿಹಾರ ಕೊಡಬೇಕು ಅಂತನ್ನುವಂಥದ್ದು ಒಂದು ಫಾರ್ಮೆಟ್ ರೆಡಿ ಮಾಡಬೇಕು, ಒಂದು ನಿಯಮವನ್ನು ಹಾಕಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಯಾಕಂದ್ರೆ ಓಲೈಸುವಂತಹ ಪ್ರಕ್ರಿಯೆ ಎರಡೂ ಪಕ್ಷದವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಇದನ್ನ ತಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಯಾರಿಗೆ ಹೇಗೆ ಬೇಕಾದಾಗ ಕೊಡ್ತಾ ಹೋಗ್ತಾರೆ. ಇವತ್ತು ದೆಹಲಿಯಲ್ಲಿ ಒಬ್ಬ ಯೋಧ ಸತ್ರೆ
ಕೇಜ್ರಿವಾಲ 1 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಎಲ್ಲ ರಾಜ್ಯದಲ್ಲೂ ಇದೆಯಾ? ಇಲ್ಲ. ಆ ರೀತಿ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಈ ರೀತಿಯ ಸಂದರ್ಭದಲ್ಲಿ ಒಂದು ರಾಜಕಾರಣ ಮಾಡೋರು ರಾಜಕಾರಣ ಮಾಡಕ್ಕೆ 25 ಲಕ್ಷ ಕೊಡ್ತಾರೆ. ಹೀಗೆ ಅಂತ ಅದೇ ಶ್ರೀನಗರ್ ಜಮ್ಮು ಕಾಶ್ಮೀರಲ್ಲಿ ಹವಾಲ್ದಾರ್ ಅಲ್ತಾಫ್ ಅಹಮದ್ ಕೊಡಗು ಮೂಲದ ಯೋಧ ಹುತಾತ್ಮನಾಗ್ತಾನೆ ಶ್ರೀನಗರದಲ್ಲಿ. ಯಾರು ಹೋಗ್ಬಿಟ್ಟು ಏನ್ರಿ ಕೊಟ್ಬಿಟ್ರು? ನಾಚಿಕೆ ಆಗಲ್ವಾ? ಈ ದೇಶದ ರಕ್ಷಣೆಗೋಸ್ಕರ ಅಲ್ಲಿ ಸ್ನೋ ಅಲ್ಲಿ ಮೈನಸ್ ಡಿಗ್ರಿ ನಿಂತ್ಕೊಂಡು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಸೈನಿಕ ಯೋಧ ಹುತಾತ್ಮ ಅವನು ಕೊಡಕ್ಕೆ ನಮ್ಮ ರಾಜ್ಯ ಸರ್ಕಾರ ಪಾಪರಾಗ್ಬಿಟ್ಟಿದೆ. ಅದೇ ಹಿಂದೂ ಅರ್ಚಾಗೆ 25 ಲಕ್ಷ ಕೊಟ್ವಲ್ರಿ, 25 ಲಕ್ಷ ಕೊಟ್ವಲ್ರಿ ಹಿಂದೂ ಅರ್ಚನಿಗೆ. ಯಾಕೆ? ಅವನು ಬಜರಂಗ ಹಾಕಿರ್ತಾನ. ಇವನು ದೇಶ ಕಾಪಾಡ್ತಿದ್ನಲ್ರಿ, ಇವನು ದೇಶ ಕಾಪಾಡ್ತಿದ್ನಲ್ರಿ, ಇವನು ದೇಶ ಕಾಪಾಡ್ತಿದ್ನಲ್ಲ. ಇವನು ಕೊಡಕ್ಕೆ ಅಟ್ಲೀಸ್ಟ್ 5 ಲಕ್ಷ ಇರ್ಲಿಲ್ವಾ? 5 ಲಕ್ಷ ಇರ್ಲಿಲ್ವಾ ಸರ್ಕಾರದ ಹತ್ರ? ಕಾಶ್ಮೀರಿ ಫೈಲ್ಗೆ ಟ್ಯಾಕ್ಸ್ ಫ್ರೀ ಮಾಡ್ತಾರೆ. ಅಷ್ಟೊಂದು ಲಾಸ್ ಮನಿ ಮೇಕಿಂಗ್ ಮೂವಿ ಅದು. ಲಾಸ್ ಹೋಗ್ತೇ ಇವ್ರಿಗೆ. ಒಂದು ಸೈನಿಕ ಒಬ್ಬ ಯೋಧ ದೇಶಕ್ಕೆ ಪ್ರಾಣ ಕೊಟ್ಟ 5 ಲಕ್ಷ ಕೊಡಕ್ಕಾಗಿಲ್ಲ. ಇದ್ರ ಮೇಲೆ ರಾಜಕಾರಣ ಮಾಡೋದು. ಕರ್ನಾಟಕ ಮೂಲದ ಪುಲ್ವಾಮಾ ಹತ್ಯೆಯಲ್ಲಿ ಪುಲ್ವಾಮಾ ಕೆಲಸ ಇದು ಹುತಾತ್ಮರಾದ ಒಂದು ಯೋಧನಿಗೆ ಎಷ್ಟು ಕೊಟ್ರಿ? ಯಾಕೆ ಇವನು ಮುಸಲ್ಮಾನ ಅಂತ ಮುಸಲ್ಮಾನ ಅಂತ ಗೊತ್ತಿಲ್ಲ. ಮುಸಲ್ಮಾನರು ಅಂದ್ರೆ ದೇಶ ಕಾಪಾಡೋದು ಕನ್ಸಿಡರ್ ಮಾಡಬೇಕಿತ್ತು. ಮೊನ್ನೆ ಮಡಿಕೇರಿಯಲ್ಲಿ ಆದಂತ ಘಟನೆ ಇದೆಯಲ್ಲ, ಮಡಿಕೇರಿ ಯೋಧ ಮೃತಪಟ್ಟಂತದ್ದು ಯೋಧ, ಅದನ್ನ ಕನ್ಸಿಡರ್ ಮಾಡಬೇಕಾಗಿತ್ತು ಪ್ರಮೋದ್ ಮುತಾಲಿಕರ್. 5 ಲಕ್ಷ ಇಲ್ಲೂ ಕೂಡ 5 ಲಕ್ಷ ಬೇಡವಾ? ಪ್ರಶ್ನೆ ಉದ್ಭವ. ಟ್ಯಾಕ್ಸ್ ಫ್ರೀ ಮಾಡ್ತಾರೆ ಒಂದು ಕಮರ್ಷಿಯಲ್ ಮೂವಿಗೆ. 5 ಲಕ್ಷ ಕೊಡಕ್ಕೆ ನಮ್ದೇ ರಾಜ್ಯ ಪಾಪರಾಗ್ಬಿಟ್ಟಿದ್ಯಾ? ಅದು ದೇಶ ಕಾಪಾಡಿಕಲ್ವನು. ಅದ್ರಲ್ಲಿ ರಾಜಕಾರಣ ಬರಲ್ಲ, ಅದ್ರಲ್ಲಿ ರಾಜಕಾರಣ ಬರಲ್ಲ. ನೀವು ತೋರಿಸಿದ ಕೂಡಲೇ ಅದು ಕಮರ್ಷಿಯಲ್ ಬಿಡ್ರಿ. ಬಿಜೆಪಿ ಚಮಚಾಗಳು ಮಾಡಿರೋ ಪಿಕ್ಚರ್ ಅದು. ವಿವೇಕ್ ಅಗ್ನಿಹೋತ್ರಿ ಬಿಜೆಪಿ ಚಮಚ, ಬಿಜೆಪಿ ಚಮಚ ಅನುಪಮ್ ಖೇರ್, ಬಿಜೆಪಿ ಚಮಚ ಮಿಥುನ್ ಚಕ್ರವರ್ತಿ, ಇವರೆಲ್ಲ ಯೋಗಿ ಆದಿತ್ಯನಾಥ್ ಯಾರು ಹೋಗ್ತಾರೆ ಅಲ್ಲಿ? ಮೋದಿಗೆ ಭೇಟಿ ಮಾಡ್ತಾರೆ. ಚಲನಚಿತ್ರ ಮಾಡಿದವರು ಮೋದಿಗೆ ಭೇಟಿ ಮಾಡ್ತಾರೆ. ಯೋಗಿ ಆದಿತ್ಯನಾಥ್ ಯಾಕೆ ಭೇಟಿ ಮಾಡ್ತಾರೆ? ಉತ್ತರ ಇದೆಯಾ ನಿಮ್ಮ ಹತ್ರ? ಹೇಳಿ ಇದೊಂದು ರೀತಿ ಚುನಾವಣಾ ವರ್ಷ ಆದಂಗೆ ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಗುಜರಾತ್ ಕೂಡ ಚುನಾವಣೆ ಆರಂಭ ಆಗ್ಬೋದು. ಬಹಳ ಎಚ್ಚರಿಕೆ ಹೇಳಿಕೆಗಳನ್ನ ನಡವಳಿಕೆಯನ್ನ ಪ್ರದರ್ಶಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಕಾಂಗ್ರೆಸ್ಗೆ ಏನಾದ್ರು ಬಹಳ ದೊಡ್ಡ ಡ್ಯಾಮೇಜ್ ಆಗ್ಬೋದಾ, ಅಥವಾ ಇದನ್ನು ಸಮರ್ಥಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಪ್ಲಾನ್ ಏನು? ಈಗ ನಾನು ಮೊದಲನೇದಾಗಿ ನಿಮ್ಗೆ ಹೇಳಿದೆ, ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನೀವು ಅಪಾರ್ಥ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರು ಹೇಳಿರ್ತಕ್ಕಂಥದ್ದು ಹಿಜಾಬ್ ವಿಚಾರದಲ್ಲಿ ಹೈಕೋರ್ಟ್ ತೀರ್ಮಾನ ನಾವು ಒಪ್ಕೊಂಡಿದ್ದೇವೆ, ಅದು ಶಾಲೆಯ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ. ಶಾಲೆಯ ಒಳಗಡೆ ಏನು ಹಿಜಾಬ್ ಧರಿಸ್ತಾರೆ ಅಥವಾ ಅವ್ರ ರಕ್ಷಣೆಗೋಸ್ಕರ ಅವ್ರು ಏನು ಬಟ್ಟೆ ಧರಿಸಿಕೊಳ್ತಾರೆ, ಆ ಕೋಡ್ ಆಫ್ ಕಾಂಡಕ್ಟ್ ಬಗ್ಗೆ ಅದು ಇಟ್ಸ್ ಓಪನ್ ಟು ಎವ್ರಿ ಕಮ್ಯುನಿಟಿ ಟು ಡೂ ದ್ಯಾಟ್. ಬೇರೆ ಕಮ್ಯುನಿಟಿಯಲ್ಲಿ ಕೂಡ ಈ ರೀತಿ ಇದೆ ಅಂತ ಹೇಳಿದ್ದಾರೆ. ಅದನ್ನು ಹೇಳಿದ ಕೂಡಲೇ ಅದು ಹಿಂದೂ, ಇವರು ಮುಸಲ್ಮಾನ, ಕ್ರಿಶ್ಚಿಯನು ಅಂತ ಹೇಳುವಂಥ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ವ್ಯಾಖ್ಯಾನ ಮಾಡಿಕೊಂಡು ಚರ್ಚೆ ಮಾಡುವಂಥದ್ದು. ಇದು ಎಲ್ಲಿಯೋ ಒಂದು ಕಡೆ ಯಾರನ್ನೋ ಸಮಾಧಾನ ಮಾಡಲಿಕ್ಕೆ ಚರ್ಚೆ ಮಾಡ್ತೀರಿ, ಅಥವಾ ಇದರ ಬಗ್ಗೆ ಎಲ್ಲಿಯೋ ಒಂದು ಕಡೆ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತೀರಿ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇದೆ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ. ಹಾಗಾಗಿ ಇದನ್ನು ದೊಡ್ಡ ವೈಭೀಕರಣ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಶಾಲೆ ಮಕ್ಕಳಿಗೆ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಐವನ್ ಡಿಸೋಜ್ ಅವರೇ, ರಾಜಶೇಖರಾನಂದ ಸ್ವಾಮೀಜಿಗಳೇ, ಪ್ರಮೋದ್ ಮುತಾಲಿಕ್ ಅವರ ಜೊತೆಗೆ ಅಬ್ದುಲ್ ರಜಾಕ್ ಅವರೇ. ಇಲ್ಲಿ ವಿಚಾರ ಅಂತ ಅಂದ್ರೆ ಐವನ್ ಡಿಸೋಜ್ ಅವರು ಹೇಳ್ತಿರ್ಬೋದು ಈ ಚರ್ಚೆ ಮಾಡೋ ಮುಖೇನವಾಗಿನೇ ಸಮಸ್ಯೆ ಆಗ್ತಾ ಇದೆ, ಬಟ್ ಅಲ್ಲ. ನಾವು ಸಿದ್ದರಾಮಯ್ಯನವರಂತ ನಾಯಕರನ್ನ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ, ಮೊದಲು ಮಕ್ಕಳಿಗೆ ಪರೀಕ್ಷೆ ಬರೆಯೋದಕ್ಕೆ ತಿಳಿ ಹೇಳಿ ಅನ್ನುವಂತ ಹೇಳಿಕೆಗಳನ್ನ, ಅವ್ರು ಕೊಡುವಂತ ಸಲಹೆಗಳನ್ನ, ಅದನ್ನ ಬಿಟ್ಟು ಅವ್ರು ಈಗಲೂ ಕೂಡ ಕಂಪಾರಿಸನ್ ಮಾಡ್ಕೊಂಡು ಅವ್ರಿಗೆ ಅವಕಾಶ ಇರ್ಲಿಲ್ವಾ ಇವ್ರಿಗೆ ಅವಕಾಶ ಇರ್ಲಿಲ್ವಾ ಅಂತ ಹೇಳ್ತಾ ಇದ್ರೆ, ಮಕ್ಕಳು ಕೂಡ ಇದೇ ಹಾದಿ ಹಿಡಿದ್ಬಿಟ್ಟು ಎಲ್ಲಿ ನಾಡಿದ್ದು ನಡೆಯಲಿರುವಂತ ಪರೀಕ್ಷೆಗಳಿಂದ ಹಿಂದೆ ಕುಳಿದ್ಬಿಡ್ತಾರೆ ಅನ್ನುವಂಥದ್ದು ಅಷ್ಟೇ ಇಲ್ಲಿ ನಮಗೂ ಇರುವಂತ ಕಾಳಜಿ. ಹಾಗಾಗಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಂತಹ ನಾಯಕರುಗಳು ಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಅವರು ವಿರೋಧ ಮಾಡದಿತಿ ಅಥವಾ ಅದನ್ನ ಬಹಳ ಅದ್ರ ಬಗ್ಗೆ ಚರ್ಚೆಗೆ ಮುಂದಾಗ್ದಿತಿ ಮಕ್ಕಳನ್ನ ಶಾಲೆಗಳಿಗೆ ಕಳಿಸುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಿದೆ ಅನ್ನೋಷ್ಟದಷ್ಟೇ ಇಲ್ಲಿ ನಮ್ಮ ಕಾಳಜಿಯಾಗಿದೆ.